ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದವಿಂದಳಿಗೆ ನಮಸ್ಕಾರವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರೀಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಬಹಳ ವಿಶೇಷವಾಗಿ ಶ್ರಾವಣ ಮಾಸದ ಕಡೆಯ ಮಂಗಳವಾರ ಮಂಗಳಗೌರಿಯ ವಿಶೇಷ ನೇರಪ್ರಸಾರ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಪವರ್ಡ್ ಬೈ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಪ್ರತಿಯೊಂದು ಮನೆಯ ಮುಂಜಾನೆಯ ಶುಭೋದಯ ಸಾಂಪ್ರದಾಯಿಕವಾಗಿ ಪ್ರಾರಂಭವಾಗಲು ತಪ್ಪದೆ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಯಾಕೆ ಅಂತಂದರೆ, ಒಬ್ಬ ಮನುಷ್ಯನಿಗೆ ಏನೇ ಸ್ಟ್ರೆಸ್ ಇರಲಿ, ಏನೇ ಆಲೋಚನೆಗಳಿರಲಿ, ಏನೇ ಓವರ್ ಥಿಂಕಿಂಗ್ ಇರಲಿ, ಏನೊಂದು ದುರಾಲೋಚನೆ ಇದ್ರೂ ಕೂಡ ಪ್ರತಿನಿತ್ಯ ಬೆಳಗಿನ ಜಾವದ ಒಂದು ತಂಪಿನ ವಾತಾವರಣದಲ್ಲಿ ಬಿಸಿ ಬಿಸಿಯಾಗಿರ್ತಕ್ಕಂಥ ಒಂದು ಫಿಲ್ಟರ್ ಕಾಫಿಯನ್ನು ಕುಡಿದಾಗ ಏನೋ ಒಂದು ರೀತಿ ನೆಮ್ಮದಿ ಇರತಕ್ಕಂಥದ್ದಿರುತ್ತೆ. ಆ ಕ್ಷಣ ಒಂದು ರಿಫ್ರೆಶ್ಮೆಂಟ್ ಅನ್ನೋದಿರುತ್ತೆ. ಆ ಕ್ಷಣ ಆ ಸ್ಟ್ರೆಸ್ಸನ್ನೆಲ್ಲವನ್ನೂ ಕೂಡ ಕಳ್ಕೊಳ್ತಕ್ಕಂಥದ್ದಿರುತ್ತೆ. ಯಾವಾಗ ಸ್ಟ್ರೆಸ್ ಕಡಿಮೆ ಆಗುತ್ತೋ ಮನುಷ್ಯ ತಾನು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸವನ್ನೂ ಕೂಡ ಬಹಳ ಬೇಗ ಕಾರ್ಯಸಿದ್ಧಿಪಡಿಸ್ಕೊಳ್ಬೋದು. ಹಾಗಾಗಿ ತಪ್ಪದೇ ಬಳಸಿ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ. ಸ್ಪೆಷಲ್ ಪಾರ್ಟ್ನರ್ಸ್ ಸೈಕಲ್ ಪ್ಯೂರ್ ಅಗರಬತ್ತಿ. ಪ್ರತಿನಿತ್ಯ ನಿಮ್ಮೆಲ್ಲರ ವಾಸ್ತುಗೃಹದ ಪೂಜಾಗೃಹದಲ್ಲಿ ಬೆಳಗಲಿ ಸೈಕಲ್ ಪ್ಯೂರ್ ಅಗರಬತ್ತಿ. ಮತ್ತು ಅಮೃತಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೆ ಬಳಸಿ ಅಮೃತಬಿಂದು. ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಈ ಸಕ್ಕರೆ ಕಾಯಿಲೆಯ ಸಮಸ್ಯೆಯಲ್ಲಿ ನರಳುತ್ತಾನೆ ಇರ್ತಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದಾಗಲಿ, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದಾಗಲಿ, ಅತಿಯಾದ ದಾಹ, ಆಯಾಸ ಇದೆಲ್ಲವೂ ಕೂಡ ಈ ಸಕ್ಕರೆ ಕಾಯಿಲೆಯ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಅಲ್ಲದೇ ಇರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ಅದರಲ್ಲೂ ಈಗ ಮಾತ್ರೆ ರೂಪದಲ್ಲೂ ಕೂಡ ಲಭ್ಯವಿರ್ತಕ್ಕಂಥದ್ದಿದೆ. ಚಿಕ್ಕ ವಯಸ್ಸಿನಿಂದ ದೊಡ್ಡ ವಯಸ್ಸಿನವರೆಗೂ ಕೂಡ ಎಲ್ರಿಗೂ ಕೂಡ ಊಟ ತಿಂಡಿ ಉಪಚಾರ ಅಂತಂದರೆ ಖುಷಿ ಸಂತೋಷ. ಜೊತೆಗೆ ಗ್ಯಾಸ್ಟ್ರಿಕ್ಕಿನ ಸಮಸ್ಯೆನೂ ಕೂಡ ಹೌದು. ಮಧುಮೇಹಿಗಳು, ಸಕ್ಕರೆ ಕಾಯಿಲೆಯ ಸಮಸ್ಯೆ ಇರತಕ್ಕಂಥವ್ರು ಗ್ಯಾಸ್ಟ್ರಿಕ್ಕಿನ ಸಮಸ್ಯೆಗೆ ಏನೊಂದು ಔಷಧಿನ ತೆಗೆದುಕೊಳ್ಬೇಕಾದ್ರೂ ಕೂಡ ನಾನಾ ಭಾರಿ ಆಲೋಚನೆಗಳನ್ನು ಮಾಡಲೇಬೇಕಾಗುತ್ತೆ. ಆದರೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ನಿರ್ಭಯವಾಗಿ ಸ್ವೀಕರಿಸಬಹುದಾಗಿರ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಗ್ಯಾಸ್ಟ್ರೋಜೀವನ್ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ಒಮ್ಮೆ ತಪ್ಪದೇ ಸ್ವೀಕರಿಸಿ. ಮತ್ತು ಎನ್ಸ್ಪೋಪಾರ್ಕ್ಸ್ ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋಪಾರ್ಕ್ಸ್. ಬಡವನಾಗಲಿ ಶ್ರೀಮಂತನಾಗಲಿ ಇಬ್ಬರಿಗೂ ಕೂಡ ಈ ಕನಸಿನ ಮನೆ ಎಂಬತಕ್ಕಂಥದ್ದು ಇದ್ದೇ ಇರುತ್ತೆ. ಶ್ರೀಮಂತನಾದರೆ ಕನಸಿನ ಮನೆಯನ್ನು ಹೇಗೋ ನನಸನ್ನು ಮಾಡ್ಕೊಂಡ್ಬಿಡ್ತಾರೆ. ಆದರೆ ಬಡವನಾದರೆ ಆ ಒಂದು ಕನಸಿನ ಮನೆಯಲ್ಲಿ ಹಾಗೆ ಉಳಿಸ್ಕೊಂಡ್ಬಿಡ್ತಾನೆ ಹೊರತಾಗಿ ನನಸು ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಒಬ್ಬ ಬಡವನೂ ಕೂಡ ತನ್ನ ಕನಸನ್ನು ನನಸು ಮಾಡ್ಕೊಳ್ಬೇಕು ಅಂತಲೇ ಎನ್ಸ್ಪೋ ಪಾರ್ಕ್ಸ್ ಶೇಖರ್ ಡೆವಲಪರ್ಸ್ ರವರ ಎನ್ಸ್ಪೋ ಬಾಂಟಿಯ ಜೂಬ್ಲಿ ಪಾರ್ಕ್ ಎಂಬತಕ್ಕಂಥ ಒಂದು ಪ್ರಾಜೆಕ್ಟು ಕೋಲಾರದಲ್ಲಿ 50ಕ್ಕೂ ಹೆಚ್ಚು ಎಕರೆಯಲ್ಲಿ ವಾಸ್ತುಗೃಹಗಳ ನಿರ್ಮಾಣ ಆಗ್ತಾ ಇದೆ. ಕೇವಲ 16,90,000ದಿಂದ ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಎಷ್ಟು? 16,90,000ದಿಂದ ಪ್ರಾರಂಭ ಆಗ್ತಾ ಇದೆ ಇವರ ವಾಸ್ತುಗೃಹಗಳು. ಅದರಲ್ಲೊಂದು ವಿಶೇಷತೆ ಏನಪ್ಪ ಅಂದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ನೊಂದಿಗೆ, ಜೊತೆಗೆ ಒಂದು ಫೈನಾನ್ಷಿಯಲ್ ಬ್ಯಾಕಪ್ಪನ್ನು ಕೂಡ ಕೊಡ್ತಾ ಇದ್ದಾರೆ. ಅದರಲ್ಲೂ 0% EMI, 1% ಸ್ಕೀಮ್ನೊಂದಿಗೆ. ತಿಂಗಳಿಗೆ 1% ಹಣವನ್ನು ತಾವು ಪಾವತಿಸಿದ್ರೆ ಆದರೆ ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸ್ತುಗೃಹವನ್ನು ತಮ್ಮದಾಗಿಸ್ಕೊಳ್ಬೋದು. ಮತ್ತು
78ನೇ ಸ್ವಾತಂತ್ರ್ಯೋತ್ಸವವನ್ನು ನಾವೆಲ್ಲರೂ ಕೂಡ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಅದರ ಪ್ರಯುಕ್ತವಾಗಿ 1 BHK ಫುಲ್ಲಿ ಫರ್ನಿಶ್ಡ್ ಮತ್ತು ವರ್ಲ್ಡ್ ಕ್ಲಾಸ್ ಅಮ್ಯುನಿಟೀಸ್ ಇರ್ತಕ್ಕಂಥ ವಾಸಗೃಹವನ್ನು ಕೇವಲ 19,47,000ಕ್ಕೆ ಕೊಡ್ತಾ ಇದ್ದಾರೆ. ಇದಕ್ಕೂ ಕೂಡ ಫೈನಾನ್ಷಿಯಲ್ ಬ್ಯಾಕಪ್ ಇದೆ. ಆದರೆ ಇದರಲ್ಲೊಂದು ವಿಚಾರ ಏನಪ್ಪ ಅಂತಂದರೆ, ಪ್ರಾರಂಭದ 78 ಗ್ರಾಹಕರಿಗೆ ಮಾತ್ರ, ಅಂತಂದರೆ 78 ಮನೆಗಳಿಗೆ ಅವಕಾಶ ಇರ್ತಕ್ಕಂಥದ್ದಾಗಿದೆ. ಹಾಗಾಗಿ ಇದರ ಬಗ್ಗೆ ಮತ್ತಷ್ಟು ಮಾಹಿತಿಗಾಗಿ ತಾವು ಸಂಪರ್ಕಿಸಿ 8095363636 8095363636 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ವೆಬ್ಸೈಟ್ ಕೂಡ ಇದೆ www.enspoparks.com ಅಂತ ಹೇಳಿ, ಒಮ್ಮೆ ತಪ್ಪದೆ ವಿಸಿಟ್ ಮಾಡಿ. ಮತ್ತು ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್, ಗ್ರಹಗತಿಗಳಲ್ಲಾಗಿರ್ಬೋದು, ರಾಶಿ ನಕ್ಷತ್ರಚಾರ ಪ್ರಕಾರ ಆಗಿರ್ಬೋದು, ಇಲ್ಲಾಂತಂದರೆ ನವಗ್ರಹಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ಎಲ್ಲವನ್ನೂ ಕೂಡ ನಾವು ಪೂಜೆ ಪುನಸ್ಕಾರದಿಂದ ದೂರ ಮಾಡ್ಕೊಳ್ಬೋದು. ಆದರೆ ಒಬ್ಬ ಮನುಷ್ಯ ತಾನು ಪ್ರತಿನಿತ್ಯ ಹಾಕ್ತಕ್ಕಂಥ ಹೆಜ್ಜೆಯಲ್ಲಿ ಎಡುವತಕ್ಕಂಥದ್ದಾಗಲಿ, ಒಂದಿಷ್ಟು ದೃಷ್ಟಿದೋಷಗಳಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ನೆಗೆಟಿವಿಟಿಗೆ ಒಳಗಾಗ್ತಕ್ಕಂಥದ್ದಾಗಲಿ, ಅತಿಯಾದ ಸ್ಟ್ರೆಸ್ಗೆ ಒಳಗಾಗ್ತಕ್ಕಂಥದ್ದಾಗಲಿ, ಮತ್ತು ಒಬ್ಬ ಮನುಷ್ಯನ ಏಳಿಗೆಯನ್ನು ಸಹಿಸೋಕ್ಕಾಗ್ದಿರ ಕೆಲವೊಂದಷ್ಟು ಜನರ ಮಾಟ ಮಂತ್ರದ ಪ್ರಯೋಗಾದಿಗಳಾಗಲಿ, ಇದೆಲ್ಲದರಿಂದನೂ ಕೂಡ ದೂರ ಇರಬೇಕು ಅಂತಂದರೆ ಒಂದು ಅನರ್ಘ್ಯ ಶಕ್ತಿ ಉಳ್ಳಂತಹ ಒಂದು ರತ್ನವನ್ನು ನಮ್ಮ ದೇಹದ ಮೇಲೆ ಧರಿಸಬೇಕು. ಯಾವುದಪ್ಪ ಆ ರತ್ನ? ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್ ಅಂತಲೇ ಹೇಳ್ಬೋದು. ಪಂಚಲೋಹದಿಂದ ನಿರ್ಮಿತವಾಗಿರತಕ್ಕಂಥ ಒಂದು ಪೆಂಡೆಂಟಿನ ಮಧ್ಯಭಾಗದಲ್ಲಿರ್ತಕ್ಕಂಥ ಈ ಒಂದು ಅನರ್ಘ್ಯ ಶಕ್ತಿಯ ರತ್ನವೇ ದ ಡಿವೈನ್ ಸ್ಟಾರ್. ನವರತ್ನಗಳಿಗೂ ಕೂಡ ಮಿಗಿಲಾಗಿರ್ತಕ್ಕಂಥ ರತ್ನ ಅಂತಂದರೆ ಅದೇ ದ ಡಿವೈನ್ ಸ್ಟಾರ್ ಪ್ರೊಟೆಕ್ಷನಲ್ ಪೆಂಡೆಂಟ್. ಪ್ರತಿಯೊಬ್ಬ ಮಾನವನೂ ಕೂಡ ಧರಿಸಲೇಬೇಕಿದನ್ನು. ಇದನ್ನು ಖರೀದಿ ಮಾಡಬೇಕಂತಂದರೆ ಆನ್ಲೈನಲ್ಲೂ ಕೂಡ ತಾವು ಖರೀದಿಯನ್ನು ಮಾಡ್ಬೋದು. ಇಲ್ಲ ಅಂತಂದರೆ ಒಮ್ಮೆ ಆಶ್ರಮಕ್ಕೆ ಭೇಟಿ ನೀಡಿದ್ರೆ ಅಲ್ಲೂ ಕೂಡ ಇವರದೇ ವ್ಯಾಪಾರದ ಮಳಿಗೆ ಇದೆ, ಅಲ್ಲಿ ತಾವು ಬಂದು ಖರೀದಿಯನ್ನು ಮಾಡ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಮತ್ತು ಶ್ರೀಕೃಷ್ಣ ಹಳ್ಳಿಯ ಶುದ್ಧ ತುಪ್ಪ ಇದೀಗ ಅರ್ಧ ಲೀಟರ್ ಪೌಚ್ ಜೊತೆಗೆ 150 ರೂಪಾಯಿ ಒಂದು ಕಂಟೈನರನ್ನು ಕೂಡ ಉಚಿತವಾಗಿ ಕೊಡ್ತಾ ಇದ್ದಾರೆ. ಒಮ್ಮೆ ತಪ್ಪದೆ ಖರೀದಿಸಿ. ಮತ್ತು ಸಾಯಿ ಶುಭ್ ಟೂರ್ಸ್, ಭಾರತದಲ್ಲಿರ್ತಕ್ಕಂಥ ಅನೇಕ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಪುರಿ ಜಗನ್ನಾಥ್, ಕಾಶಿ, ಗಯಾ, ವಾರಣಾಸಿ, ಶಿರ್ಡಿ ಇನ್ನಿತ್ಯಾದಿ ಪುಣ್ಯಕ್ಷೇತ್ರಗಳಿಗೆ ವಿಶೇಷವಾಗಿರ್ತಕ್ಕಂಥ ದರ್ಶನದ ಜೊತೆಗೆ ಅತಿ ಕಡಿಮೆ ದರದಲ್ಲಿ ಟೂರಿಂಗ್ ಪ್ಯಾಕೇಜಸ್ಗಳನ್ನು ಒದಗಿಸಿ ಕೊಡ್ತಾ ಇದ್ದಾರೆ. ಇನ್ನೇನು ಇದೇ ಬರ್ತಕ್ಕಂಥ 17, 18, 19 ಶಿರ್ಡಿ ಯಾತ್ರೆ ಕೂಡ ಇದೆ, ಅದು ಗುರೂಜಿಯವರೊಟ್ಟಿಗೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಶುಭ್ ಟೂರ್ಸ್. ಇವರ ದೂರವಾಣಿ ಸಂಖ್ಯೆಯನ್ನು ಕೂಡ ನಾನು ತಮಗೆ ತಿಳಿಸ್ತಾ ಇದ್ದೇನೆ. ಜೊತೆಗೆ ನಿಮ್ಮ TV ಸ್ಕ್ರೀನ್ನಲ್ಲೂ ಕೂಡ ಆ ಒಂದು ದೂರವಾಣಿ ಸಂಖ್ಯೆ ಕಾಣಿಸ್ತಾ ಇದೆ. ಈ ಕೂಡಲೇ ಕರೆಯನ್ನು ಮಾಡಿ ಗುರೂಜಿಯವರೊಟ್ಟಿಗೆ ತಾವು ಕೂಡ ಶಿರ್ಡಿ ಯಾತ್ರೆಯನ್ನು ಮಾಡ್ಬೋದು. ದೂರವಾಣಿ ಸಂಖ್ಯೆ 9590247247 9590247247 ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆಯನ್ನು ಮಾಡಿ. ಮತ್ತು ಇವರ ಶಾಖೆಗಳು ಮಲೇಶ್ವರಂ ಮತ್ತು ಯಲಹಂಕ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ತಮ್ಮೆಲ್ಲರನ್ನೂ ಕೂಡ ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಜೊತೆಗೆ ಪ್ರತಿ ಮಂಗಳವಾರ, ಶುಕ್ರವಾರ ಬಂತು ಅಂತಂದರೆ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ಎಲ್ಲ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಪ್ರಭುಗಳಾಗಿರ್ತಕ್ಕಂಥ ಹೆಂಗಳಿರಿಗೆ, ಹೆಣ್ಣು ಮಕ್ಕಳಿಗೆ, ತಾಯಂದ್ರಿಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸ್ತಾ ಇರ್ತಾರೆ. ವಾಸ್ತುಗೃಹದಲ್ಲಿ ಯಾವ ರೀತಿ ಇರಬೇಕು, ಹೆಣ್ಣು ಮಕ್ಕಳ ಒಂದಿಷ್ಟು ಧರ್ಮ ಸೂಕ್ಷ್ಮದ ವಿಚಾರಗಳನ್ನು ತಿಳಿಸ್ಕೊಡ್ತಕ್ಕಂಥದ್ದಾಗಲಿ, ತಾವು ಮಾಡ್ತಕ್ಕಂಥ ಸಣ್ಣ ಪುಟ್ಟ ತಪ್ಪಿನಿಂದ ದಾರಿದ್ರ್ಯ ಲಕ್ಷ್ಮಿಯ ಆವಾಹನೆ ಯಾವೆಲ್ಲ ರೀತಿ ಆಗುತ್ತೆ, ಮತ್ತು ಆ ಒಂದು ತಪ್ಪನ್ನು ತಿದ್ದುಕೊಳ್ಳೋದ್ರಿಂದ ತಾಯಿಯ ಮಹಾಲಕ್ಷ್ಮಿ ಅಂತಂದರೆ ಸಂಪನ್ನ ಮಹಾಲಕ್ಷ್ಮಿ ಯಾವ ರೀತಿ ಮನೆಗೆ ಆವಾಹನೆ ಆಗ್ತಾಳೆ ಎಂಬತಕ್ಕಂಥದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ತಾನೆ ಇರ್ತಾರೆ. ಇನ್ನು ಇವತ್ತು ಯಾವೆಲ್ಲ ಮಾಹಿತಿಯನ್ನು ತಿಳ್ಕೊಳ್ತಕ್ಕಂಥ ಸಮಯ. ಅದೆಲ್ಲದಕ್ಕಿಂತ ಮೊದಲನೇದಾಗಿ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸಿರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮಋಷಿ ಆನಂದ ಸಿದ್ಧಿಪೀಠಂನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನಪದ್ಮಾರ್ಕಂ ಗಜಾನ್ನಮಹರ್ನಿಶಮನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಾನಕಿ ರಾಮಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ಮಹಾರಾಮಚಂದ್ರ ಸ್ವಾಮಿನೇ ನಮಃ. ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ.
ಭಗವತೀಂ ಶ್ರೀಂ ಲಲಿತಾಂಬಿಕಾಯ ನಮಃ. ಪದ್ಮಾನನೆ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷೀಂ ವಿಶ್ವಪ್ರಿಯೇ ವಿಷ್ಣುಮನೋನುಕೂಲೆ ತ್ವತ್ಪಾದಪದ್ಮಂ ಮಯಿ ಸನ್ನಿಧತ್ಸ್ವಾಂ. ಯಾಸಾ ಪದ್ಮಾಸನಸ್ಥಾ ವಿಪುಲಕಡದರೀ ಪದ್ಮಪತ್ರಾಯತಾಕ್ಷೀಂ ಶ್ರೀಂ ಅಂಬಾಂ ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರೀಂ ಗೌರೇನ್ಮ್ಯಮಾಯ ಸಲಿಲಾ ನಿಕ್ಷತ್ತದ್ವಿಪದೀಂ ದ್ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೇ ನವಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್. ಸರ್ವಮಂಗಳೇತಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸರ್ವಮಂಗಳ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂ ಬಾಲಾಂಬಿಕಾಯ ನಮಃ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ. ಬ್ರಾಹ್ಮೀ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ತಾಯಿ ಲಲಿತಾ ಪರಮೇಶ್ವರಿಯನ್ನು, ದುರ್ಗಾ ಪರಮೇಶ್ವರಿಯನ್ನು, ಗೌರಿಯನ್ನು ಪ್ರಾರ್ಥನೆ ಮಾಡ್ತಾ ಮಂಗಳಗೌರಿ ಅನುಷ್ಠಾನದ ಈ ಶುಭ ದಿನ, ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನದಂದು ಯಾರೆಲ್ಲ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಾ ಇದ್ದೀರಿ, ಮಂಗಳಗೌರಿ ಆಚರಣೆ ಮಾಡ್ತಾ ಇದ್ದೀರಿ, ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನೋಕಾಮನೆಗಳು ಬೇಗ ಸಿದ್ಧಿಯಾಗಲಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಭಗವತಿಯ ಪ್ರಾರ್ಥನೆ, ಭಗವತಿಯ ಆರಾಧನೆ ಜೊತೆಗೆ ಹಚ್ಚುವ ದೀಪ, ದೀಪದ ಬೆಳಕು, ಆ ದೀಪದ ಬೆಳಕಲ್ಲೇ ತೆಗೆದಂತಹ ಕಾಡಿಗೆಯಿಂದ ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಸುಮಂಗಲಿಯಾಗಿ ವಿಶೇಷವಾಗಿ ಬರ್ತಕ್ಕಂತಹ ತಾಯಂದರ ಕಡೆಯಿಂದ ಒಂದು ಆಶೀರ್ವಾದವನ್ನು ಪಡಿತಕ್ಕಂತಹ ಈ ಶುಭ ದಿನ, ಇದು ಮಂಗಳಗೌರಿ ಅನುಷ್ಠಾನ ನಡೆಸುವಂತಹ ದಿನ. ಶ್ರಾವಣ ಮಾಸದ ಮಂಗಳವಾರ ಅಂದರೆ ಮಂಗಳಗೌರಿ ಅನುಷ್ಠಾನ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಶ್ರಾವಣ ಶುಕ್ಲ, ಶ್ರಾವಣ ಕೃಷ್ಣ ಅಂದರೆ ಶುಕ್ಲ ಪಕ್ಷ ಚಂದ್ರ ಇರುವಾಗ, ಕೃಷ್ಣ ಪಕ್ಷ ಕ್ಷಿಣಿತ ಚಂದ್ರನಿರುವಾಗ. ಆದರೂ ಮಂಗಳಗೌರಿ ಅನುಷ್ಠಾನ ಎಂಬತಕ್ಕಂಥದ್ದು ಶ್ರಾವಣ ಮಾಸದಲ್ಲೇ ಬರ್ತಕ್ಕಂಥದ್ದು. ಈ ಶ್ರಾವಣ ಮಾಸದ ಮಂಗಳಗೌರಿ ಅನುಷ್ಠಾನಕ್ಕೆ ಪೂರ್ವಭಾವಿ ಸಿದ್ಧತೆಗಳಾಗಿ ಮನೆಯಲ್ಲಿ ಎಲ್ಲವೂ ಸಹಿತ ಸಿದ್ಧತೆ ಮಾಡಿಕೊಂಡು ದೀಪದ ಪೂಜೆ ಆಗಿರಲಿ, ವಿಶೇಷವಾಗಿ ದೇವಿಯ ಪೂಜೆ ಆಗಿರಲಿ, ವಿಶೇಷವಾಗಿರ್ತಕ್ಕಂತಹ ಆರಾಧನೆಯನ್ನು ಮಾಡಿ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳನ್ನು ಎಲ್ಲವನ್ನು ಸಹಿತ ದೇವಿಗೆ ಸಮರ್ಪಣೆ ಮಾಡಿ, ದೇವಿಗೆ ಸಮರ್ಪಣೆ ಮಾಡಿರ್ತಕ್ಕಂತಹ ಮಂಗಳಗೌರಿಯ ಆ ವಿಶೇಷವಾದ ಪದಾರ್ಥಗಳನ್ನು ಬರ್ತಕ್ಕಂಥ ಸುಮಂಗಲೆಯರಿಗೆ ಕೊಟ್ಟು ಅರಿಶಿನ ಕುಂಕುಮ ಬಾಗನವನ್ನು ಅರ್ಪಣೆ ಮಾಡಿ ಅವರ ಆಶೀರ್ವಾದವನ್ನು ಪಡಿತಕ್ಕಂತಹದ್ದು ಇದು ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ. ಈ ಧರ್ಮದಲ್ಲಿ ಮಂಗಳ ದ್ರವ್ಯಗಳಿಗೆ ಅಂಥದ್ದೊಂದು ಅದ್ಭುತವಾದಂಥ ಶಕ್ತಿ ಇದೆ. ಅರಿಶಿನ ಕುಂಕುಮ ಬಳೆ ಬಿಚ್ಚಾಲೆ ನೋಡಿ, ಇವೆಲ್ಲ ಅದರಲ್ಲೂ ಗಾಜಿನ ಬಳೆಗಳಿಗೆ ಅಂಥದ್ದೊಂದು ಮಹತ್ತಿದೆ. ಹೆಣ್ಣು ಮಕ್ಕಳು ಬಳೆ ಏನಕ್ಕೆ ಹಾಕಬೇಕು, ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮ ಏನಕ್ಕೆ ಇಡಬೇಕು, ಹೆಣ್ಣು ಮಕ್ಕಳು ತಲೆ ಹೂವು ಏನಕ್ಕೆ ಮುಡಿಬೇಕು, ಇದೆಲ್ಲವೂ ಸಹಿತ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಬೆಳಗ್ಗೆ ಬರಬೇಕಾದ್ರೆ ಹೀಗೆ ಮೊಬೈಲ್ನ ಒಂದು ಚಿತ್ರ ನೋಡಿದೆ. ಅದರಲ್ಲಿ ಬಹಳ ಅರ್ಥಗರ್ಭಿತವಾದಂಥ ಒಂದು ಒಳ್ಳೆ ಮೆಸೇಜ್ ಮಾಡಿದ್ರು. ತಾಯಿ ಮಗಳು ತುಂಬ ಗಲಾಟೆ ಮಾಡಿದ್ಲು ಅಂಥೇಳಿ ಮಗಳಿಗೆ ಒಂದು ಮೊಬೈಲ್ ತೆಗೆದುಕೊಟ್ರು. ಮಗಳಿಗೆ ತಾಯಿ ತೆಗೆದುಕೊಟ್ಟ ಮೊಬೈಲ್ ಅಲ್ಲ, ತಾಯಿ ತಂದೆಗೆ ರೆಕಮೆಂಡ್ ಮಾಡಿ ಮಗಳು ಮೊಬೈಲ್ ಕೇಳ್ತಿದ್ದಾಳೆ, ಕಾಲೇಜಿಗೆ ಹೋಗ್ತಿದ್ದಾಳೆ, ಅವಳಿಗೊಂದು ಮೊಬೈಲ್ ಕೊಡಿಸಿ ಅಂತ ಹೇಳಿದರು. ಆಗ ಒಂದು ಒಳ್ಳೆ ಮೊಬೈಲ್ನ ಕೊಡಿಸಿದ್ರು. ಕೊಡಿಸಿರ್ತಕ್ಕಂತಹ ಮೊಬೈಲು, ಆ ಮೊಬೈಲ್ ಮೇಲಿರ್ತಕ್ಕಂಥ ಕೇಸ್ ಅದು ಬ್ಲ್ಯಾಕ್ ಕಲರ್ ಇತ್ತು. ಬ್ಲ್ಯಾಕ್ ಕಲರ್ ಇರ್ತಕ್ಕಂತಹ ಒಂದು ಮೊಬೈಲ್ ಕೇಸಿಗೆ ಇಮ್ಮಿಡಿಯೇಟಾಗಿ ಹೋಗಿ ಆ ಮಗಳು ತನ್ನ ಕಲರನ್ನು ಬದಲಾಯಿಸ್ಕೊಂಡ್ಳು. ಅಂದರೆ ಒಂದು ಕೆಂಪು ಕಲರ್ ಹಾಕಿ ಅದರ ಮೇಲೆ ಒಂದು ಒಳ್ಳೆ ಅದಕ್ಕೆ ಬೇಕಾಗಿರ್ತಕ್ಕಂಥ ರಕ್ಷಣೆ ಕೊಡಲಿಕ್ಕೆ ಒಂದು ಗಾಜನ್ನು ಹಾಕಿದ್ಲು. ಗಾಜು ಅಥವಾ ಅದರ ಮೇಲೆ ಏನೋ ಸ್ಕ್ರೀನ್ ಗಾರ್ಡ್ ಹಾಕ್ತಾರಲ್ಲ, ಹಾಕಿದ್ಲು. ಇದನ್ನು ನೋಡಿ ತಾಯಿ ಕೇಳಿದ್ಲು, ನಾನು ಕೊಡಿಸಿದ ಮೊಬೈಲ್ ಯಾವುದು, ನೀನು ನೋಡ್ತಿರೋ ಮೊಬೈಲ್ ಯಾವುದಮ್ಮ ಅಂತ. ಇಲ್ಲ, ನೀವು ಮೊಬೈಲ್ ಕೊಡಿಸಿದ್ರಲ್ಲ ಅದರ ರಕ್ಷಣೆ ಮಾಡಬೇಕಾಗಿದೆ. ತಳಗೆ ಬಿದ್ದರೆ ಹೊಡೆದೋದ್ರೆ ಅಥವಾ ಗಲೀಜಾಗಿಬಿಟ್ರೆ ಭಾಳ ಜೋಪಾನ ಕಾಪಾಡ್ಕೋಬೇಕು ನಾವು. ಅದಕ್ಕೋಸ್ಕರ ಈ ಮೊಬೈಲ್ಗೆ ಈ ಥರ ಸ್ಕ್ರೀನ್ ಗಾರ್ಡ್ ಹಾಕಿಸಿ, ಅದಕ್ಕೆ ಹಿಂದ್ಗಡೆ ಕ್ಯಾಪ್ ಬೇರೆ ಹಾಕಿಸಿ, ಅದಕ್ಕಾಗಿ ಅದರ ಬಣ್ಣ ಬದಲಾಯಿಸಿ, ಅದು ಹಿಂದ್ಗಡೆ ರೆಡ್ ಆಯಿತು, ಮೇಲ್ಭಾಗದಲ್ಲಿ ಗೋರಿಲ್ಲಾ ಗ್ಲಾಸ್ ಬಂತು ಅಂತ ಹೇಳಿದ್ರು. ಆಗ ತಾಯಿ ಬಹಳ ಸಂತೋಷಪಟ್ಟಳು. ಎಷ್ಟು ಜೋಪಾನ ನೋಡ್ಕೋತಿಯಮ್ಮ ನಾವು ಕೊಡಿಸಿದ ಮೊಬೈಲ್ನ. ನಾವು ಕೊಡಿಸಿರೋ ಮೊಬೈಲ್ನೇ ನೀನು ಹೀಗೆ ನೋಡ್ಕೋಬೇಕಾದ್ರೆ ದೇವ್ರು ಕೊಟ್ಟಂಥ ನಿನ್ನ ಈ ಸೌಂದರ್ಯ ಇದೆಯಲ್ಲ, ದೇವ್ರು ನಿನಗೆ ಕೊಟ್ಟಂಥ ಈ ಸೌಂದರ್ಯವನ್ನು ವಸಲ್ದಾಟಿ ಆಚೆಗೆ ಹೋಗ್ಬೇಕಾದ್ರೆ ನೀನು ಹೇಗಿರಬೇಕಮ್ಮ. ಆಗ ಆ ಕ್ಷಣ ಅವಳಿಗೆ ಅರ್ಥ ಆಗಲಿಲ್ಲ. ಆಗ ಅವಳು ಹಾಕಿದ್ದಂಥ ಬಟ್ಟೆ ಚೋಟುದ್ದ ಒಂದು ಚಡ್ಡಿ ಹಾಕ್ಕೊಂಡು ಒಂದು ಸಣ್ಣದಾದೊಂದು ಟೀ ಶರ್ಟು ಬನೀನೋ ಹಾಕ್ಕೊಂಡು ಕೂತ್ಕೊಂಡಿದ್ಲು. ಅಂದರೆ ಒಂದು ಚಿತ್ರ ಯೋಚನೆ ಮಾಡಿ, ಇವತ್ತಿನ ಜನಾಂಗಕ್ಕೆ ಏನು ತಿಳಿಸ್ಬೇಕು, ಹೇಗೆ ತಿಳಿಸ್ಬೇಕು, ಯಾವುದನ್ನು ತಿಳಿಸ್ಬೇಕು, ಯಾವ ಕ್ರಮವನ್ನು ಅನುಸರಿಸಬೇಕು ಅನ್ನೋದನ್ನು ಬಹಳ ಸ್ಪಷ್ಟೀಕರಿಸಿದ್ರು. ಕೆಲವು ನಿಜಕ್ಕೂ ಸಾರ್ಥಕ ಅನಿಸುತ್ತೆ ಇಂಥವೆಲ್ಲ ನೋಡಿದಾಗ. ಆ ಒಂದು ಕ್ಷಣ ತಾಯಿ ಹೇಳಿದಂಥ ಕಿವಿ ಮಾತಿತ್ತಲ್ಲ, ಮೊಬೈಲ್ಗೆ ಇಷ್ಟೊಂದು ರಕ್ಷಣೆ ಮಾಡುವ ನೀನು ನಿನ್ನ ಈ ಸೌಂದರ್ಯವನ್ನು
ನೀನು ಹೇಗೆ ರಕ್ಷಿಸ್ಕೋಬೇಕು? ಇದಕ್ಕಾಗಿ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಲಕ್ಷಣವಾಗಿ ಹಣೆಗೆ ಕುಂಕುಮ ಇಟ್ಟು, ಮೈತುಂಬ ಲಂಗ ಬ್ಲೌಸು ಅಥವಾ ಒಂದು ಒಳ್ಳೆ ಸೀರೆಯನ್ನು ಉಟ್ಟು, ಕೈಗೆ ಬಳೆಗಳನ್ನು ಹಾಕಿ, ಕಣ್ಣಿಗೆ ಕಾಡಿಗೆಯನ್ನು ಹಚ್ಚಿ ಲಕ್ಷಣವಾಗಿ ನೀನು ಕಾಣೋದಾದರೆ ಮೊಬೈಲ್ಗಿನ 10 ಪಟ್ಟು ನಿನ್ನ ಸೌಂದರ್ಯ, ನಿನ್ನ ಮುಖಲಕ್ಷಣ ಇರುತ್ತಲ್ಲ. ಈ ನಾವು ದುಡ್ಡು ಕೊಟ್ಟು ತಗೊಳ್ಳೋ ಮೊಬೈಲ್ನೇ ಹೀಗಿದ್ದರೆ ನಿನ್ನ ಸೌಂದರ್ಯ ಎಷ್ಟು ಚೆನ್ನಾಗಿದ್ದು, ನೀನು ಎಷ್ಟು ಒಳ್ಳೆಯ ಒಂದು ಸಂಪ್ರದಾಯವಸ್ತುವಂತಹ ಒಂದು ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಣುಮಗಳು, ನೀನು ಹೇಗಿರಬೇಕಮ್ಮ ಅಂತ ಕೇಳಿದಾಗ ಆ ಮಗಳ ಕಣ್ಣಲ್ಲೂ ನೀರು ಬಂತು. ಮಗಳು ಪುನಃ ಅದನ್ನು ತಿದ್ದುಕೊಂಡು ತಾನು ಸರಿಯಾಗಿದ್ದಂಥ ರೀತಿ ಕ್ರಮ ನೋಡಿ ತಾಯಿಗೂ ಅಷ್ಟೇ ಆನಂದ ಆಯಿತು. ಇದು ಪ್ರತಿಯೊಬ್ಬರ ಮನೆಯಲ್ಲೂ ಆಗಬೇಕು. ಅಂದರೆ ಇಂತಹ ಪೂಜೆ ಪುನಸ್ಕಾರಗಳನ್ನು, ವಿಶೇಷವಾದಂತಹ ಧರ್ಮದ ವಿಚಾರಗಳನ್ನು, ನೀನು ಹೇಗಿರಬೇಕು, ಹೇಗೆ ನಡ್ಕೊಳ್ಬೇಕು ಎಂಬತಕ್ಕಂಥ ವಿಚಾರವನ್ನು ಸ್ಪಷ್ಟೀಕರಿಸೋದ್ರಲ್ಲಿ ಭಾಳಷ್ಟು ಅರ್ಥವಿದೆ. ಒಂದು ಹೆಣ್ಣು ಇಂಥದ್ದೆಲ್ಲ ಪೂಜೆ ಪುನಸ್ಕಾರಗಳನ್ನು ಮಾಡಿ, ಹೂವು ಅಂದ್ರೇನು, ಹೂವಿನ ಕ್ರಮ ಅಂದ್ರೇನು, ಅರಿಶಿನ ಕುಂಕುಮ ಏನು, ಆ ಗಾಜಿನ ಬಳೆಗಿರ್ತಕ್ಕಂಥ ಮಹತ್ತೇನು, ಹೆಣ್ಣು ಮಕ್ಕಳ ಆರೋಗ್ಯದಲ್ಲಿ ಈ ಬಳೆಗಳು ಏನು ಪಾತ್ರ ಇದೆ, ಹಣೆಗಿಡುವಂಥ ಕುಂಕುಮ ನಿನ್ನ ಜೀವನವನ್ನು ಹೇಗೆ ಬದಲಾಯಿಸ್ಕೊಂಡು ತೊಗೊಂಡೋಗುತ್ತೆ, ನಿನ್ನ ತಲೆಗೆ ಮುಡಿಯುವಂಥ ಹೂವಲ್ಲಿ ಇಂತಹ ಅದ್ಭುತವಾದ ಶಕ್ತಿ ಇದೆ, ನೀನು ಹಾಕಿರ್ತಕ್ಕಂಥ ಕಿವಿವಲೆ ಹೇಗಿರಬೇಕು, ಇದೆಲ್ಲವನ್ನು ಸಹಿತ ಜನ್ಮದಾತೆ ತಾಯಿಯೇ ಪಾಠ ಕಲಿಸಬೇಕು. ಯಾಕೆಂದರೆ ಹೊರ ಪ್ರಪಂಚ ನೋಡಿ ಆನಂದದಿಂದ ನಾನು ಹೀಗಿರಬೇಕು ಎಂಬತಕ್ಕಂಥ ಆಸೆ ಇವತ್ತಿನ ಪೀಳಿಗೆಗೆ ತಪ್ಪಲ್ಲ ಅದು. ಯಾಕೆಂದರೆ ಹೊರ ಪ್ರಪಂಚ ಆಗಿದೆ. ನಮ್ಮ ಮನೆ ಪಕ್ಕದ ಮನೆಯವರು ಈ ಥರ ಮಿಡಿ ಹಾಕ್ತಾರೆ, ಆ ಕಡೆ ಮನೆಯವರು ಸಣ್ಣ ಚಡ್ಡಿ ಹಾಕ್ತಾರೆ, ಇನ್ನು ಆ ಕಡೆ ಮನೆಯವರು ಹಾಕ್ತಾರೋ ಬಿಡ್ತಾರೋ ಗಾಳಿಪಟ ಗೊತ್ತಿಲ್ಲ. ಆದರೆ ಅವ್ರಂಗೆ ನಾನಿರಬೇಕು ಎಂಬತಕ್ಕಂಥ ಆಸೆ ಇರುವಾಗ ಮನೆಗಿರ್ತಕ್ಕಂಥ ಜನ್ಮದಾದ್ರಿಂದ ತಂದೆ ತಾಯಿ ಆ ಮಕ್ಕಳ ಕ್ರಮಶಿಕ್ಷಣವನ್ನು ಹೀಗಲ್ಲ ಹೀಗೆ ನಡ್ಕೊಳ್ಳಿ ಎಂದಾಗ ಕನಿಷ್ಠ ಪಕ್ಷ ಎಲ್ಲೋ ಒಂದಿಷ್ಟು ದಾರಿ ತಪ್ಪು ಹೋಗೋದನ್ನು ತಡಿಬೋದೇನೋ ಎಂಬತಕ್ಕಂಥ ಮನಸ್ಸಷ್ಟೇ. ಹಾಗಾಗಿ ಇಂತಹ ಒಂದು ಪೂಜೆ ಪುನಸ್ಕಾರಗಳಿಂದ, ಈ ಪೂಜೆಗಳನ್ನು ಮಾಡುವಾಗ ಮಕ್ಕಳನ್ನು ಪಕ್ಕದಲ್ಲಿ ಕೂಡಿಸ್ಕೊಂಡು ಇದರ ಕ್ರಮ ಹೀಗೆ, ಈ ಅನುಷ್ಠಾನ ಹೀಗೆ ಮಾಡಬೇಕು, ಶಿವ ಪಾರ್ವತಿಯರು ಹೀಗಿದ್ದಾರೆ, ಗೌರಿ ಪೂಜೆ ಅಂದರೆ ಇದು, ಈ ಗೌರಿ ಪೂಜೆಯಲ್ಲಿ ಇಷ್ಟು ಕ್ರಮ ಇದೆ. ಕನಿಷ್ಠ ಪಕ್ಷ ನೀವು ಹೇಳೋ ಎಲ್ಲ ಕ್ರಮಗಳನ್ನು ಆಚರಣೆ ಮಾಡದಿದ್ರು ಒಂದಿಷ್ಟು ಕ್ರಮವನ್ನು ಆಚರಣೆ ಮಾಡಿದ್ದಾದರೆ ಅದು ಸಂಸ್ಕೃತಿ ಸಂಪ್ರದಾಯ ಉಳ್ಕೊಳ್ಳುತ್ತೆ, ನಿನ್ನ ಯಶಸ್ಸಿಗೆ ಕಾರಣ ಆಗುತ್ತೆ, ನನ್ನ ಧರ್ಮ ಉಳಿಸ್ದಂಗೆ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಒಂದು ಹೆಣ್ಣಿನ ಜವಾಬ್ದಾರಿತವಾದಂಥ ಕೆಲವಷ್ಟು ವಿಚಾರಗಳು ನಿನ್ನ ತಲೆಯಲ್ಲಿ ಕೂತ್ಕೊಳ್ಳುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ ಪಂಚಾಂಗ ಶ್ರವಣ, ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವಾ? ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ. ಶುಭ ಶ್ರಾವಣ. ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ ಇವತ್ತು ಶುಭ ಶ್ರಾವಣದ ವಿಚಾರವನ್ನು ತಿಳಿಸಬೇಕು. ಜೊತೆಗೆ ಪ್ರತಿ ವರ್ಷದಂತೆ ಪ್ರತಿ ವರ್ಷ ಒಂದು ದೊಡ್ಡ ಜವಾಬ್ದಾರಿ ಕಾಯಕ ನಮ್ಮ ಜೀ ಕನ್ನಡದಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದು ನಿನ್ನೆಯೋ ಮೊನ್ನೆಯೋ ಅಥವಾ 2 ವರ್ಷನೋ 1 ವರ್ಷದ ಹಿಂದೆಲೋ ತಯಾರದ್ದಲ್ಲ. ಬಹುಶಃ ಇದನ್ನು ನಾನು ಕೈಲಿ ಹಿಡಿದಾಗಲೇ ನಿಮಗೆ ಗೊತ್ತಾಗ್ಬಿಡುತ್ತೆ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಬಾಂಧವ್ಯವನ್ನು. ಈ ಅಣ್ಣನಿಂದಲೋ ಅಥವಾ ಗುರುವಿನಿಂದಲೋ ಅಥವಾ ಒಂದು ಜವಾಬ್ದಾರಿ ಕಾಯಕ ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳಲ್ಲಿ 100ಕ್ಕೆ 99 ಭಾಗ ಹೆಣ್ಣು ಮಕ್ಕಳೇ ಇರ್ತಕ್ಕಂಥದ್ದು. ಪ್ರತಿನಿತ್ಯ ಮನೆಯಲ್ಲಿ ನೋಡುವಂತಹದ್ದು ಯಾರಪ್ಪ ಅಂದರೆ ಹೆಣ್ಣು ಮಕ್ಕಳು ಜಾಸ್ತಿ ಸಂಖ್ಯೆ. ನಾವು ಎಲ್ಲೂ ಹೋದರೂ ಹೇಳೋ ಮಾತದು. ಹಾಗಾಗಿ ಪ್ರತಿ ವರ್ಷದ ಈ ಬಾಗನ ಅಂತಿದೆಯಲ್ಲ, ಶ್ರಾವಣ ಮುಗಿತಾ ಇದ್ದ ಹಾಗೆ ಬರ್ತಕ್ಕಂಥದ್ದು ಭಾದ್ರಪದ. ಶ್ರಾವಣ ಆದ ನಂತರ ಬರ್ತಕ್ಕಂತಹ ಭಾದ್ರಪದ ಮಾಸದ ಗೌರಿ ಬಾಗನವನ್ನು, ಅದು ನಮ್ಮ ಸಂಪ್ರದಾಯ, ನಮ್ಮ ಪದ್ಧತಿ. ಅದು ನೀವು ಕೋಟಿಗೆ ಬದುಕಿರಿ, ಭಗವಂತ ನಿಮಗೆ ಯಥೇಚ್ಛವಾದಂಥ ರೀತಿ ಎಲ್ಲವನ್ನೂ ಸಹಿತ ನಿಮ್ಮ ಗಂಡದ ಮನೆಯಲ್ಲಿ ಕೊಟ್ಟಿದ್ದರು, ತವ್ರ ಮನೆಯಿಂದ ಬರ್ತಕ್ಕಂಥ ಒಂದು ಬೆಟ್ಟು ಅರಿಶಿನ ಕುಂಕುಮ ಇದೆಯಲ್ಲ ಅದಕ್ಕೆ ಸಮಾನ ಯಾವುದೂ ಅಲ್ಲ ಅಂತ ಹೇಳ್ತಾರೆ. ಯಾಕೆಂದರೆ ತಾಯಿ ಗರ್ಭದಿಂದ ಹೊರಬಂದ ನಂತರ ಆ ಅರಿಶಿನ ಕುಂಕುಮ ಮಂಗಳ ದ್ರವ್ಯಗಳು ಅನುಷ್ಠಾನ ಇದೆಲ್ಲವನ್ನೂ ಸಹಿತ ತಾಯಿ ಮನೆಯಲ್ಲಿ ನೀವು ನೋಡಿದ್ದೀರಿ. ಅದಾದ ನಂತರ ಪ್ರಕೃತಿ ದತ್ತವಾಗಿ ಹೆಣ್ಣು ಎಲ್ಲಿ ಹುಟ್ಟಬೇಕು, ಹುಟ್ಟಿದಾದ ನಂತರ ಎಲ್ಲಿ ಸೇರಬೇಕು ಅಲ್ಲಿ ಸೇರಲೇಬೇಕು. ನದಿ ಹುಟ್ಟುವಂತಹದ್ದು ಸಣ್ಣದಾದಂಥ ಪುಟ್ಟದಾದಂಥ ಸಾನ್ನಿಧ್ಯಗಳಲ್ಲಿ ಬೆಳೆದು ಹೆಮ್ಮರಾಗಿ ಸಮುದ್ರವನ್ನು ಸೇರಿಕೊಳ್ಳುತ್ತೆ. ಸಮುದ್ರ ಸೇರಿದ ಮೇಲೆ ಆ ನದಿಗೊಂದು ಸಾರ್ಥಕತೆಯ ಬದುಕು ಸಿಗುತ್ತೆ. ಹಾಗೆ ಒಂದು ಹೆಣ್ಣು ಎಲ್ಲೇ ಹುಟ್ಟಿದ್ರೂ ಅವಳ ಗಂಡನ ಮನೆ ಸೇರಿದ ಮೇಲೆ ಫಲ.
ಆದರೆ ಗಂಡನ ಮನೆಗೆ ಹೋದ ನಂತರ ಆ ಹೆಣ್ಣು ಅಪೇಕ್ಷೆ ಪಡ್ತಕ್ಕಂತಹದ್ದು ವರ್ಷಕ್ಕೆ ಒಂದಾವರ್ತಿ ಆದರೂ ನನ್ನ ತವರಿಂದ ಒಂದಷ್ಟು ಅರಿಶಿನ ಕುಂಕುಮ ಬರಲಿ ಎಂಬತಕ್ಕಂತಹದ್ದು. ಹಾಗೆ ಇವತ್ತು ಮಂಗಳಗೌರಿ ಅನುಷ್ಠಾನ ಇವತ್ತಿನಿಂದ ನಾವು ಪ್ರಾರಂಭಿಸಿದ್ದೇವೆ. ಮಹರ್ಷಿವಾಣಿ ಕಾರ್ಯಕ್ರಮದ ಈ ಒಂದು ಬಾಂಧವ್ಯ ಜೀ ಕನ್ನಡದಲ್ಲಿ ಬಹಳ ಮುಖ್ಯವಾದಂಥ ಮಹರ್ಷಿವಾಣಿ ಕಾರ್ಯಕ್ರಮ. ಪ್ರತಿನಿತ್ಯ ಬೆಳಗಿನ ಪ್ರತಿಯೊಬ್ಬರ ಮನೆಯಲ್ಲೂ ಸಹಿತ ಶುಭೋದಯವನ್ನು ಹೇಳುವಂಥ ಈ ಕಾರ್ಯಕ್ರಮವನ್ನು ನೋಡುವಂಥ ಹೆಂಗಳೆಯರಿಗೆ, ಹೆಣ್ಣು ಮಕ್ಕಳಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಮುಖಾಂತರ ಸುಮಂಗಲೆಯರಿಗೆ ಮಂಗಳ ದ್ರವ್ಯಗಳನ್ನು ಅರಿಶಿನ ಕುಂಕುಮವನ್ನು ಕೊಡುವಂತಹ ಈ ಒಂದು ಕಾಯಕ ಇವತ್ತು ಪ್ರಾರಂಭ ಆಗ್ತಾ ಇದೆ. ಹಾಗಾಗಿ ಉತ್ತರ ಕರ್ನಾಟಕದಿಂದ ಹಿಡಿದು ಈ ಬಾರಿ ಮಂಗಳೂರು, ಉಡುಪಿ, ಜೊತೆಗೆ ವಿರಾಜಪೇಟೆ ಮತ್ತು ಕೊಡಗು ಈ ಭಾಗದ ತನಕ ಒಟ್ಟಾರೆ ಹೇಳಬೇಕಂದ್ರೆ ಕರ್ನಾಟಕದ ಪ್ರತಿ ಮೂಲೆ ಡಿಸ್ಟಿಕ್ಕು ತಾಲೂಕುಗಳಲ್ಲಿರ್ತಕ್ಕಂತಹ ಅಲ್ಲೆಲ್ಲ ಸಾಕಷ್ಟು ಕಡೆ ನನ್ನ ಅಭಿಮಾನಿಗಳಂತಲೋ ಅಥವಾ ಸಂಘ ಸಂಸ್ಥೆಗಳಂತಲೋ ಮಾಡಿಕೊಂಡಿರ್ತಕ್ಕಂಥ ತಾಯಂದಿರು, ಹೆಣ್ಣುಮಕ್ಕಳು ಅವರಿಗೆ ಒಂದಿಷ್ಟಿಷ್ಟು ಅರಿಶಿನ ಕುಂಕುಮವನ್ನು ಕಳಿಸ್ಕೊಡ್ಬೇಕು ಎಂಬತಕ್ಕಂಥ ಚಿಂತನೆ ಈ ನಿಮ್ಮ ಆನಂದ್ ಗುರೂಜಿಯವರು. ಇದಷ್ಟೇ ಅಲ್ದಿರ ಈಗ ಮತ್ತೊಂದು ಹೆಜ್ಜೆ ಮುಂದೆ ಅಂದರೆ ಇದೇ ವರ್ಷದಲ್ಲಿ ಲಕ್ಷ್ಮೀ ಬೋರಸ್ವಾಮಿ ಸಾನ್ನಿಧ್ಯವಾಗಿ ಪ್ರತಿದಿನ ಬರ್ತಕ್ಕಂತಹ ಯಾತ್ರಿಕರು, ಅಂದರೆ ಯಾತ್ರಿಕರು ಯಾರೆಲ್ಲ ಬರ್ತಿದ್ದೀರಿ, ಯಾತ್ರಿಕರು ಅನ್ನೋದಕ್ಕಿಂತ ದೇವಾಲಯಕ್ಕೆ ಬರ್ತಕ್ಕಂಥ ಭಕ್ತರಿಗೆ ಮತ್ತು ಪ್ರತಿ ಶನಿವಾರ ಭಾನುವಾರ ಯಥೇಚ್ಛವಾಗಿ ಜನಸಾಗರ ಇರುವಂಥ ಈ ಮಹರ್ಷಿ ಮಂದಿರದ ಲಕ್ಷ್ಮೀ ಬೋರಸ್ವಾಮಿಯ ಸಾನ್ನಿಧ್ಯದಲ್ಲೂ ಸಹಿತ ಇನ್ನು ಮುಂಬರ್ತಕ್ಕಂಥ ದಿನಗಳಲ್ಲಿ ಅರಿಶಿನ ಕುಂಕುಮದ ವಿತರಣೆ, ಈ ಒಂದು ಮಂಗಳ ದ್ರವ್ಯಗಳ ವಿತರಣೆಯನ್ನು ಗೌರಿ ಬಾಗನವನ್ನು ಕೊಡಬೇಕು ಎಂಬತಕ್ಕಂಥ ಚಿಂತನೆ ನಮ್ಮ ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮದ ಒಂದು ಮೂಲ ಉದ್ದೇಶ. ಹಾಗಾಗಿ ಇವತ್ತೇ ಪ್ರಾರಂಭಿಸ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಇದರೊಳಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಪತ್ರವಿರುತ್ತೆ. ಪತ್ರದ ಜೊತೆಗೆ ಮಂಗಳ ದ್ರವ್ಯಗಳಿರುತ್ತೆ. ಮಂಗಳದ ದ್ರವ್ಯದ ಜೊತೆಗೆ ಇದೊಂದು ಸಂತೋಷ ಪಡ್ತಕ್ಕಂಥ ವಿಚಾರವೇ, ನಾವು ಕಳಿಸುವಂತಹ ಒಂದು ನಾಣ್ಯ, ಆ ಒಂದು ನಾಣ್ಯ ನಿಮಗೆ ಯಾವುದಕ್ಕೂ ಸಮಾನ ಅಲ್ಲ. ಆದರೆ ಆ ನಾಣ್ಯಕ್ಕೆ ಬೆಲೆ ಕಟ್ಟಕ್ಕಾಗೋದಿಲ್ಲ. ಇದರೊಳಗಿರುವಂತಹ ಒಂದಷ್ಟು ನುಡಿಮುತ್ತುಗಳಿದೆಯಲ್ಲ, ಇದರೊಳಗಿರುವಂತಹ ಬಾಂಧವ್ಯ ಬೆಸೆತಕ್ಕಂತಹ ಒಂದಷ್ಟು ನುಡಿಮುತ್ತಗಳಿಗೆ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಇದು ಗೌರಿ ಗಣಪತಿಯ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಗೌರಿ ಬಾಗನವನ್ನು ಕಳಿಸುವಂತಹ ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಇದರೊಂದಿಗೆ ನಿಮ್ಮ ಬಾಯಿ ಸಿಹಿ ಮಾಡಲಿಕ್ಕೆ ಒಂದು ಕಲ್ಸಕ್ಕರೆ, ಈ ಕಲ್ಸಕ್ಕರೆ ಸಹಿತ ಕಳಿಸ್ಕೊಡ್ತಾ ಇದ್ದೀವಿ. ಜೊತೆಗೆ ಮಂಗಳ ದ್ರವ್ಯ ಅರಿಶಿನ ಕುಂಕುಮ ಕಳಿಸುವಂತಹ ಒಂದಿಷ್ಟು ಅರಿಶಿನ ಕುಂಕುಮವನ್ನು ನೀವು ಹಣೆಗೆ ಹಚ್ಕೊಂಡ್ರೆ ಅದಕ್ಕಿನ್ನ ಪುಣ್ಯದ ಕೆಲಸ ಮತ್ತೊಂದಲ್ಲ. ಇನ್ನು ಒಂದು ನಾಣ್ಯವನ್ನು ಕಳಿಸ್ಕೊಡ್ತಾ ಇದ್ದೇವೆ. ಈ ನಾಣ್ಯ ಇದ್ರ ಜೊತೆಗೆ ಒಂದಷ್ಟು ಸೇರಿಸಿ ಒಳ್ಳೆ ರೇಷ್ಮೆ ಸೀರೆ ತೊಗೊಳ್ತಿರೋ ಅಥವಾ ಬಂಗಾರದ 2 ಬಳೆ ಮಾಡಿಸ್ಕೊಳ್ತಿರೋ, ಯಾಕೆಂದರೆ ಬಂಗಾರದಂತಹ ನಾಣ್ಯವಿದೆ ಇದು. ಆದರೆ ಬಂಗಾರ ಅಲ್ಲ. ಆಮೇಲೆ ಅದು ತಪ್ಪು ತಿಳ್ಕೊಂಬಿಟ್ಟಿರಿ, ಬಂಗಾರದ ನಾಣ್ಯ ಕಳಿಸ್ಕೊಡ್ತೀವಿ ಅಂದರೆ ನಮಗೆ 5 ರೂಪಾಯಿ ಕಾಯಿನ್ ಕಳಿಸ್ಬಿಟ್ರಿ ಅಂತ. ಹಾಗಲ್ಲ, ಬಂಗಾರದ ನಾಣ್ಯ. ನಮ್ಮಲ್ಲಿ ಎಲ್ಲವೂ ಕರೆಕ್ಟಾಗಿ ಕ್ಲಾರಿಫಿಕೇಷನ್ ಕೊಡಲಿಲ್ಲ ಅಂದರೆ ಬಂಗಾರದ ನಾಣ್ಯ ಕೊಡ್ತೀವಿ ಅಂದರು ಆನಂದ್ ಗುರೂಜಿಯವರು, ಕೊಡಲೇ ಇಲ್ವಲ್ಲ, ಅದನ್ನು ತಿಳ್ಕೊಳ್ಬೇಡಿ. ಆದರೆ ಬಂಗಾರದ ಬಣ್ಣದಲ್ಲಿರ್ತಕ್ಕಂಥ ನಾಣ್ಯ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಇದಕ್ಕೆ ಜೊತೆ ಸೇರಿಸ್ಕೊಂಡ್ರೆ ಒಳ್ಳೆ ರೇಷ್ಮೆ ಸೀರೆ ಬರುತ್ತೆ. ರೇಷ್ಮೆನೋ ಕಂಚಿನೋ ಏನು ಹೇಳ್ತಿರಲ್ಲ, ನಿಮಗೆ ಬೇಕಾದ ಸೀರೆಗಳು ಯಾವ್ದು ಬೇಕೋ ತೊಗೊಳ್ಳಿ. ಅಥವಾ 2 ಒಳ್ಳೆ ಬಳೆ ಮಾಡಿಸ್ಕೊಳ್ತೀರ, ಯಜಮಾನಿಗೊಂದು ಸ್ಟ್ಯಾಕ್ಸ್ ಹಾಕಿ ಹಾಕ್ಸ್ಕೊಳ್ಳಿ. ಯಾಕೆಂದರೆ ಏನೇ ಮಾಡಿದ್ರು ನಿಮ್ಮನೆ ವಸ್ತು ನಿಮ್ಮನೆಲ್ಲ ತಾನೇ ಇರಬೇಕು, ಎಲ್ಲೂ ಹೋಗೋದಲ್ಲ. ಈ ನಿಮ್ಮ ಅಣ್ಣನೋ ತಮ್ಮನೋ ಅಥವಾ ಗುರುವೋ ನೀವು ಹೇಗೆ ತಿಳ್ಕೊಳ್ತೀರೋ ಅವರು ಈ ಕ್ರಮದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಮಂಗಳ ದ್ರವ್ಯ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ. ಆದರೆ ಪ್ರತಿ ಡಿಸ್ಟಿಕ್ಕು ತಾಲೂಕುಗಳಿಂದ ಅಲ್ಲಿರ್ತಕ್ಕಂಥ ಸಂಘ ಸಂಸ್ಥೆಗಳವರು ಒಮ್ಮೆ ಬಂದು ನಮ್ಮನ್ನು ಭೇಟಿ ಮಾಡಿದ್ರೆ ನಾವು ನಿಮ್ಮ ಭಾಗಕ್ಕೆ ಒಂದಷ್ಟು ಕಳಿಸ್ಕೊಡೋ ಪ್ರಯತ್ನ ಮಾಡ್ತೀವಿ. ಅಥವಾ ನಾವೇ ಸಾಧ್ಯವಾದಷ್ಟು ಈ ಒಂದು ಗೌರಿ ಹಬ್ಬದ ತನಕ ಎಲ್ಲೆಲ್ಲಿ ನಾವು ಯಾತ್ರೆ ಬರ್ತಿದ್ದೀವೋ, ಎಲ್ಲೆಲ್ಲಿ ನಮ್ಮ ಕಾರ್ಯಕ್ರಮಗಳಂತ ನಾವು ಹೊರಗಡೆ ಬರ್ತೀವೋ ಅಲ್ಲೂ ಸಹಿತ ಅಲ್ಲಿರ್ತಕ್ಕಂಥ ಹೆಂಗಳೆಯರಿಗೆ, ಹೆಣ್ಣುಮಕ್ಕಳಿಗೆ ನಾವೇ ಸ್ವತಃ ನಮ್ಮ ಕೈಯಿಂದ ಕೊಡೋದಾಗತ್ತೆ. ಇನ್ನು ಮಹರ್ಷಿ ಮಂದಿರಕ್ಕೆ ಒಂದು ಲಕ್ಷ್ಮೀ ಬೋರಸ್ವಾಮಿಯ ದರ್ಶನ ಮಾಡಿದ ಮೇಲೆ ಅಲ್ಲಿ ಬರ್ತಕ್ಕಂಥ ತಾಯಂದ್ರ ಹೆಣ್ಣುಮಕ್ಕಳಿಗೆ ಇವತ್ತಿನಿಂದಲೇ ಈ ಮಂಗಳ ದ್ರವ್ಯಗಳನ್ನು ಕೊಡುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ. ಒಳ್ಳೆಯದಾಗಲಿ, ಶುಭವಾಗಲಿ. ಜೀ ಕನ್ನಡ ಮಹರ್ಷಿವಾಣಿ ಕಾರ್ಯಕ್ರಮ ಈ ಎರಡರ ಬಾಂಧವ್ಯ ಈ ವಿಶೇಷವಾಗಿರ್ತಕ್ಕಂಥದ್ದು ಪ್ರತಿ ವರ್ಷದಂತೆ ಈ ವರ್ಷ ಭಾದ್ರಪದ ಮಾಸ ಅಂದರೆ ಶ್ರಾವಣದ ಪ್ರಾರಂಭದಲ್ಲೇ ಈ ಕಾಯಕ ಪ್ರಾರಂಭ ಆಗಿದೆ. ಶ್ರಾವಣ ಪ್ರಾರಂಭ ಅಲ್ಲ, ಶ್ರಾವಣ ಮುಗಿತಾ ಬಂತು. ಇನ್ನೇನು ಆಗೋಯಿಗೋ ಅಂದರೆ ಗೌರಿ ಬಂದ್ಬಿಡ್ತು. ಆ ಗೌರಿ ಹಬ್ಬದ ಎಲ್ಲರ ಕೈ ಸೇರಲಿ ಅಂತಕ್ಕಂಥ ಮೂಲ ಉದ್ದೇಶ ಈ ಗೌರಿ ಬಾಗಿನ. ಒಳ್ಳೆಯದಾಗಲಿ, ಶುಭವಾಗಲಿ.
ಇನ್ನು ಬಹಳ ವಿಶೇಷವಾಗಿ ಈಗ ತಾನೇ ಗುರುಜಿಯವರು ತಿಳಿಸಿರುವ ಪ್ರಯುಕ್ತವಾಗಿ ಆಶ್ರಮ ಅಂತಂದರೆ ನಿಮ್ಮೆಲ್ಲರ ಪ್ರೀತಿಯ ಸಾನ್ನಿಧ್ಯ ಆಗಿರ್ತಕ್ಕಂಥ ಮಹರ್ಷಿ ಮಂದಿರ ಲಕ್ಷ್ಮೀ ಭೂ ವರಹಸ್ವಾಮಿಯ ಸಾಲಿಗ್ರಾಮ ಕ್ಷೇತ್ರ ತಾಯಿಯ ಸಾನ್ನಿಧ್ಯಕ್ಕೆ ಬಂದು ತಾಯಿಯ ದರ್ಶನವನ್ನು ಮಾಡಿಕೊಂಡು ತಾಯಿಯ ಸಾನ್ನಿಧ್ಯದಲ್ಲೇ ಈ ಒಂದು ಶುಭಾಶಯ ಪತ್ರದ ಜೊತೆಗೆ ಮಂಗಳ ದ್ರವ್ಯಗಳನ್ನು ತಾವು ಸ್ವೀಕರಿಸಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಒಳ್ಳೆಯದಾಗಲಿ ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಜಿರವರು ಪ್ರತಿ ವರ್ಷದ ಅಂತೆ ಈ ನಿಮ್ಮ ಮಹರ್ಷಿವಾಣಿ ಕಾರ್ಯಕ್ರಮ ಅನ್ನೋದಕ್ಕಿಂತ ಇದು ಒಂದು ರೀತಿ ತವರು ಮನೆ ಅಂತಲೇ ಹೇಳ್ಬೋದು. ಪ್ರತಿನಿತ್ಯ ಈ ನಿಮ್ಮ ಅಣ್ಣನಿಂದ ಒಂದಿಷ್ಟು ಬಾಗಿನದ ವಿತರಣೆ ಆಗ್ತಾನೆ ಇರುತ್ತೆ ಎಲ್ಲ ನಮ್ಮ ತಾಯಂದ್ರಿಗೆ. ಅದೇ ರೀತಿ ಇವತ್ತಿನ ದಿವಸನೂ ಕೂಡ ಅಂತಂದರೆ ಈ ಬಾರಿಯ ಈ ಒಂದು ವರ್ಷದಲ್ಲೂ ಕೂಡ ತಮ್ಮೆಲ್ಲರಿಗೂ ಕೂಡ ಈ ಒಂದು ಗೌರಿಯ ಭಾಗಿನವನ್ನು ತಮ್ಮೆಲ್ಲರಿಗೂ ಕೂಡ ತಲುಪಿಸ್ತಕ್ಕಂಥ ಒಂದು ಜವಾಬ್ದಾರಿ ನಡೀತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಲಿ ಇಲ್ಲ ಅಂತಂದರೆ ಈ ಒಂದು ಗೌರಿ ಭಾಗಿನವನ್ನು ತಾಯಿಯ ಸಾನ್ನಿಧ್ಯದಲ್ಲೇ ಪಡ್ಕೊಳ್ಬೇಕು ಅಂತಂದರೆ ತಪ್ಪದೇ ಆಶ್ರಮಕ್ಕೆ ಬನ್ನಿ. ತಾಯಿಯ ಸಾನ್ನಿಧ್ಯದಲ್ಲಿ ಗುರುಗಳ ಆಶೀರ್ವಾದದೊಂದಿಗೆ ಆ ಒಂದು ಆಶೀರ್ವಾದದ ಒಂದು ಪತ್ರದ ಜೊತೆಗೆ ಅರಿಶಿನ ಕುಂಕುಮ ಸುಮಂಗಲಿ ದ್ರವ್ಯಗಳೆಲ್ಲವನ್ನು ಕೂಡ ಪಡ್ಕೊಳ್ಳಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಪಂಚಾಂಗ ಶ್ರವಣ ಆಗಿಲ್ಲ ಅಲ್ವಾ, ಬನ್ನಿ ತಿಳ್ಕೊಳ್ಳೋಣ ಗುರುಗಳೇ ಇವತ್ತಿನ ದಿನದ ಪಂಚಾಂಗ ಶ್ರವಣ. ಖಂಡಿತ. ಭಗವತೀಂ ಶ್ರೀಂ ಲಲಿತಾಂ ರಾಜರಾಜೇಶ್ವರಿ ಲಲಿತಾಂಬಿಕಾಯ ನಮಃ ದುರ್ಗಾಂಬಿಕಾಯ ನಮಃ ಮಹಾಲಕ್ಷ್ಮೀ ನಮಃ ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆಂ ಶರಣೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಶ್ರೀ ಕ್ರೋಧಿನಾಮ ಸಂವತ್ಸರ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸ ಕೃಷ್ಣ ಪಕ್ಷ 27/8/2024 ಮಂಗಳವಾರ ಅಷ್ಟಮಿ ಉಪರಿ ನವಮಿ ರೋಹಿಣಿ ನಕ್ಷತ್ರ ಪ್ರಕಾರ ಬಹಳ ವಿಶೇಷವಾದಂಥ ದಿನ. ಜೊತೆಗೆ ಮಂಗಳಗೌರಿ ಅನುಷ್ಠಾನವನ್ನು ಮಾಡ್ತಿರ್ತಕ್ಕಂಥ ಮಂಗಳಗೌರಿ ಪೂಜಾನುಷ್ಠಾನ ಮಾಡ್ತಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಇದೊಂದು ಸೌಭಾಗ್ಯ ತರತಕ್ಕಂಥ ವಿಶೇಷವಾದಂಥ ದಿನ. ನಿನ್ನೆ ಅಷ್ಟೇ ಕೃಷ್ಣ ಜನ್ಮಾಷ್ಟಮಿ ಆಯಿತು. ಕೃಷ್ಣ ಜನ್ಮಾಷ್ಟಮಿ ಎಂಬತಕ್ಕಂಥದ್ದು ಕೃಷ್ಣನ ಆರಾಧನೆ ಬಹುಶಃ ನಾಡಿನಾದ್ಯಂತ ಸಾಕಷ್ಟು ಭಾಗಗಳಲ್ಲಿ ಕೃಷ್ಣನ ವಿಶೇಷವಾದಂಥ ಪೂಜಾನುಷ್ಠಾನವನ್ನು ಮಾಡಿದ್ದನ್ನು ನಾವು ನೋಡಿದ್ವಿ. ಅದರಲ್ಲೂ ಮಂಗಳೂರು ಉಡುಪಿ ಈ ಭಾಗದಲ್ಲಂತೂ ಎಷ್ಟೇ ಆದರೂ ಉಡುಪಿ ಅಂದರೆ ಅದು ಕೃಷ್ಣನ ಸಾನ್ನಿಧ್ಯವೇ. ಆ ಸಾನ್ನಿಧ್ಯದಲ್ಲಿ ನಡೆದಂತಹ ಅದ್ಧೂರಿತವಾದಂತಹ ಕಾರ್ಯಕ್ರಮಗಳು ಸಹಿತ ಕೇಳಿ ಆನಂದಿಸಿದ್ವಿ, ಒಂದಷ್ಟು ನೋಡಿದ್ವಿ. ಸಾಕಷ್ಟು ಕೃಷ್ಣನ ಸಾನ್ನಿಧ್ಯದಲ್ಲಿ ಸ್ವಾಮಿಗೆ ನೈವೇದ್ಯವಾಗಿ ಬೆಣ್ಣೆಯನ್ನು ಮತ್ತು ಅವಲಕ್ಕಿಯನ್ನು ಹಾಗೆ ವಿಶೇಷವಾಗಿರ್ತಕ್ಕಂಥ ಖಾದ್ಯಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಿಸಿ ಬರ್ತಕ್ಕಂಥ ಸುಮಂಗಲೆಯರಿಗೆ ಸಣ್ಣ ಪುಟ್ಟ ಮಕ್ಕಳ ಆ ಬಾಲಲೀಲೆಗಳನ್ನು ಸಹಿತ ಬಹಳ ಅದ್ಭುತವಾಗಿ ನೋಡಿದ್ವಿ. ನಿನ್ನೆಯ ಮಹರ್ಷಿವಾಣಿ ಕಾರ್ಯಕ್ರಮ ಸಹಿತ ಬಹಳ ಅಷ್ಟೇ ವಿಶೇಷವಾಗಿತ್ತು. ನಮ್ಮ ಕಾರ್ಯಕ್ರಮದಲ್ಲೂ ಸಹಿತ ಇಷ್ಟೆಲ್ಲ ನಮ್ಮ ಈ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಭಾಳ ವಿಶೇಷತೆಗಳಿರ್ತಕ್ಕಂಥದ್ದು, ಪೂಜಾನುಷ್ಠಾನಕ್ಕೆ ಮತ್ತಷ್ಟು ಶಕ್ತಿ ಇರತಕ್ಕಂಥದ್ದು. ಇರಲಿ, ಇವತ್ತು ಸಹಿತ ಮಂಗಳಗೌರಿ ಅನುಷ್ಠಾನವನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ನಡೆಸೋಣ. ಆದರೆ ಅದಕ್ಕೂ ಮುನ್ನ ರಾಶಿಫಲವನ್ನು ಒಂದಷ್ಟು ಗಮನ ಹರಿಸೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಶ್ಚ ರಾಹವೇ ಕೇತುವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸಬೇಕಾದ್ದು ಇವತ್ತಿನ ಕಾಯಕ. ಹಾಗಾಗಿ ರಾಶಿಗಳ ಕಡೆ ಗಮನ ಹರಿಸೋಣ. ಇರ್ತಕ್ಕಂಥ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅಲ್ಲಿಂದಲೇ ಅದನ್ನು ಬಗೆಹರಿಸ್ಕೊಳ್ಳೋಣ. ಸರಿಯಾದಂಥ ಸನ್ಮಾರ್ಗದಲ್ಲಿ ಎಲ್ಲರೂ ನಡೆಯೋಣ. ಇನ್ನು ರಾಶಿಫಲದ ಕಡೆ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನು, ವೃತ್ತಿಯ ಅಭಿವೃದ್ಧಿಯನ್ನು, ಮಾಡುವಂಥ ಕೆಲಸದಲ್ಲಿ ಸಾಕಷ್ಟು ಬದಲಾವಣೆಯನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಇವತ್ತು ನೀವೇನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಜೋಪಾನ ಎಚ್ಚರಿಕೆಯಿಂದ ಮಾಡಿ. ಮೇಷರಾಶಿಯವರಿಗೆ ಅಷ್ಟು ಲಾಭ ಇರತಕ್ಕಂಥ ದಿನ ಅಲ್ಲ. ಆದರೆ ಶ್ರೀ ವಲ್ಲಿದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ರಲ್ಲಾಗಲಿ ಅಥವಾ ಎಲ್ಲಾದರೂ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ಗೋಕ್ಷೀರವನ್ನು ಕೊಡ್ತಕ್ಕಂಥದ್ದು ಅಥವಾ ಮನೇಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ನಡ್ಕೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ಇವತ್ತು ಸಾಧ್ಯವಾದರೆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಎಲ್ಲೇ ಒಂದು ವೃಕ್ಷಗಳು ದಟ್ಟವಾದಂಥ ವೃಕ್ಷಗಳಿದ್ದರೆ ಆ ವೃಕ್ಷಗಳ ಸಾನ್ನಿಧ್ಯದಲ್ಲಿ ಒಂದಷ್ಟು ನೀರುಣಿಸುವಂಥದ್ದು ಅಥವಾ ಅಲ್ಲಿರ್ತಕ್ಕಂಥ ಪಶುಪಕ್ಷಿ ಪ್ರಾಣಿಗಳಿಗೆ ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು ಮಾಡೋದ್ರಿಂದ ಮೇಷರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬೋದು, ಅಸಮಾಧಾನವನ್ನು ದೂರ ಮಾಡ್ಕೊಳ್ಬೋದು, ಸಮಾಧಾನಕರವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ಬಹುದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸಹಜವೇ. ಆದರೆ ಆ ಮನಸ್ತಾಪಗಳನ್ನು ದೂರ ಮಾಡಿಕೊಂಡು ಇರೋದರಲ್ಲಿ ಒಂದಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ ಇವತ್ತು ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತಿನ ನಿಮ್ಮ ಕಾಯಕ ಬಹಳ ಮೆಚ್ಚುವಂಥದ್ದಾಗತ್ತೆ.
ಮನೆಯಲ್ಲಿರ್ತಕ್ಕಂಥ ಹಿರಿಯರು, ಜೊತೆಯಲ್ಲಿರ್ತಕ್ಕಂಥ ಸಹಪಾಠಿಗಳು, ನಿಮ್ಮ ಮೇಲಧಿಕಾರಿಗಳು ಎಲ್ಲರೂ ಸಹಿತ ಸಾಧ್ಯವಾದಷ್ಟು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಮಾಡುವ ಕೆಲಸವನ್ನು ಗುರುತಿಸುವಂಥದ್ದು, ನಿಮಗೊಂದು ಸ್ಥಾನಮಾನವನ್ನು ಕಲ್ಪಿಸ್ತಕ್ಕಂಥದ್ದು, ಅಥವಾ ನಿಮಗೊಂದು ವಿಶೇಷವಾದಂತಹ ಒಳ್ಳೆ ಮಾತಾಡಿ ಸಂತೋಷಪಡಿಸ್ತಕ್ಕಂಥದ್ದು, ಹಾಗೆ ನಿಮ್ಮ ಕೆಲಸದಲ್ಲೂ ಸಾಕಷ್ಟು ಬದಲಾವಣೆ ತಂದುಕೊಳ್ಳುವಂಥ ಯೋಗ ಫಲ ಇವತ್ತಿನ ರಾಶಿ ಫಲದಲ್ಲಿದೆ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಏನೇ ಕೆಲಸ ಮಾಡಬೇಕಾದರೂ ಒಂದು ಸಾತ್ವಿಕವಾಗಿ, ಧಾರ್ಮಿಕವಾಗಿ, ಒಂದಷ್ಟು ನೆಮ್ಮದಿಯುತವಾಗಿ, ಒಳ್ಳೆಯ ಸನ್ಮಾರ್ಗದತ್ತ ನಡೆದು ಒಳ್ಳೆಯ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿರೋದ್ರಿಂದ ಅದೃಷ್ಟ ಎಂಬತಕ್ಕಂಥದ್ದು ನಿಮ್ಮದೇ. ಹಾಗಾಗಿ ಇವತ್ತು ಸಾಧ್ಯವಾದರೆ 12 ಗಂಟೆಯಿಂದ 1:45 ಮಧ್ಯದಲ್ಲಿ, 12ರಿಂದ 1 ಗಂಟೆ 45 ನಿಮಿಷ ಈ ಸಮಯದಲ್ಲಿ ತಾವು ಏನು ಅಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತೀರಿ. ನಿಮ್ಮ ಮುಖದ ವರ್ಚಸ್ಸು, ತೇಜಸ್ಸು, ತಾವು ಮಾಡುವ ಕೆಲಸ, ವೃತ್ತಿ, ಅಭಿವೃದ್ಧಿ ಎಲ್ಲಕ್ಕಿಂತ ಮುಖ್ಯವಾಗಿ ಈ ನಾನು ನಂದು ಎಂಬತಕ್ಕಂಥದ್ದನ್ನು ಸ್ವಲ್ಪ ಪಕ್ಕದಲ್ಲಿಟ್ಟರೆ ಇವತ್ತು ಮತ್ತಷ್ಟು ಲಾಭವನ್ನೇ ಗಳಿಸ್ತೀರಿ. ಹಾಗೆ ಮಾಡುವ ಕೆಲಸದಲ್ಲಿ ಒಂದಷ್ಟು ಜವಾಬ್ದಾರಿಯುತವಾದಂಥ ಕಾಯಕವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾದ್ದರಿಂದ ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆ 20 ನಿಮಿಷದಿಂದ 4:15 ಮಧ್ಯದಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತಂದುಕೊಳ್ಳುವಂತಹ ಯೋಗ ಫಲ ಇದೆ. ಹಾಗೆ ಮಾಡುವ ಕೆಲಸದಲ್ಲಿ ಒಂದು ಬದಲಾವಣೆ ಸಿಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ಹೇಳಬೇಕಾದ್ರೆ ಇವತ್ತು ಏನು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಅದೃಷ್ಟ ನಿಮ್ಮದಾಗತ್ತೆ. ಇವತ್ತು 4ರಿಂದ 6:20 ಮಧ್ಯದಲ್ಲಿ ಪ್ರಯಾಣ ಮಾಡ್ತಕ್ಕಂಥದ್ದು, ಕಾಗದ ಪತ್ರಕ್ಕೆ ಸಹಿ ಆಗ್ತಕ್ಕಂಥದ್ದು, ಅಥವಾ ಯಾವುದಾದ್ರು ಕೆಲಸ ಮಾಡಬೇಕು ಅಂತ ನೀವು ಬಲವಂತವಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರು ಅಲ್ಲಿ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕುತ್ತೆ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಅಂದುಕೊಂಡಷ್ಟು ಕೆಲಸ ಕಾರ್ಯಸಿದ್ಧಿ ಆಗುವಂಥದ್ದೇ ಇದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು 1 ಚಿಟಿಕೆಯಷ್ಟು ತೊಗರಿಬೇಳೆ, 1 ಚಿಟಿಕೆಯಷ್ಟು ಉಪ್ಪು ಮತ್ತು ತೊಗರಿಬೇಳೆಯನ್ನು ದಕ್ಷಿಣಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಆಚೆ ಹಾಕೋದ್ರಿಂದ ಅನಾರೋಗ್ಯದ ಕ್ಷಣಗಳು ಏನೇ ಇದ್ದರೂ ಅಲ್ಲಿಂದಲೇ ದೂರ ಮಾಡಿಕೊಂಡು ಆರೋಗ್ಯಕರವಾದಂಥ ಬೆಳವಣಿಗೆಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಫಲಾಫಲಗಳಲ್ಲಿ ಭಗವಂತನ ಕೃಪೆಯಿಂದ ಎಲ್ಲವನ್ನೂ ಸಹಿತ ಕಾರ್ಯಸಿದ್ಧಿ ಮಾಡಿಕೊಳ್ತೀರಿ. ಹಾಗೆ ತಾವು ಏನು ಅಂದುಕೊಂಡಷ್ಟು ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆ, ಗ್ರಾಮ ದೇವತೆಯ ಸಾನ್ನಿಧ್ಯಕ್ಕೆ ಬಂದು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಅಕ್ಕಿ ಮತ್ತು ಮೊಸರು, ಅಥವಾ ಅಕ್ಕಿ ಮತ್ತು ಹಾಲು ಅಥವಾ ಮೊಸರು ಯಾವುದಾದ್ರೂ ಒಂದನ್ನು ದೇವಿಯ ಸಾನ್ನಿಧ್ಯದಲ್ಲಿ ಕೊಟ್ಟೊಂದು ಪ್ರಾರ್ಥನೆ ಮಾಡಿದ್ರೆ ಇವತ್ತು ಸಾಧ್ಯವಾದಷ್ಟು ನಿಮ್ಮ ಕೆಲಸಗಳಲ್ಲಿ ಬಲವನ್ನು ತುಂಬಿಕೊಳ್ಳುತ್ತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರಗಳೇನಾದರೂ ಇದ್ದರೆ ಅದಕ್ಕೆ ಸರಿಯಾದ ಸನ್ಮಾರ್ಗವನ್ನು ಪಡಿತಕ್ಕಂಥದ್ದು, ಸರಿಯಾದ ಮಾರ್ಗದರ್ಶಕರಿಂದ ಇರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಳ್ತಕ್ಕಂಥದ್ದು, ತೃಪ್ತಿಕರವಾದಂತಹ ಬದುಕನ್ನು ಕಾಣುವಂಥ ಯೋಗಫಲ ನಿಮಗೆ ಸಿಗುವಂಥದ್ದು ಕರ್ಕಾಟಕ ರಾಶಿಯವರ ಭವಿಷ್ಯತ್ತಾಗಿದೆ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿ ಜನಿಸಿರ್ತಕ್ಕಂತಹ ವಿದ್ಯಾರ್ಥಿನಿಯರು ಇವತ್ತು ಸ್ವಲ್ಪ ಶ್ರಮಪಟ್ಟು ಓದಿದ್ರೆ ನಿಮ್ಮ ಅಭ್ಯಾಸದಲ್ಲೂ ಸಹಿತ ಸಾಕಷ್ಟು ಉನ್ನತವಾದಂಥ ಸ್ಥಿತಿಯನ್ನು ತಾವು ಸಿದ್ಧಪಡಿಸ್ಕೊಳ್ತೀರಿ. ಹಾಗೆ ತಾವು ಧರಿಸುವಂಥ ವಸ್ತ್ರಗಳು ಸರಿಯೋ ತಪ್ಪೋ ಸರಿಯಾದ ಕ್ರಮದಲ್ಲಿರಲಿ, ಅದರ ಆರೋಗ್ಯಕರವಾದ ಬೆಳವಣಿಗೆ ನಿಮ್ಮದಾಗಿರಲಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು ಇಷ್ಟಾರ್ಥವನ್ನು ಸಿದ್ಧಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಬೇಡ. ವೃತ್ತಿಯ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ಳಿ. ಇವತ್ತು ಯಾರೊಬ್ಬರು ಏನೇ ಅಂದರೂ ಅಂದುಕೊಂಡಂತಹ ಕೆಲಸಕ್ಕೆ ತಲೆ ಕೆಡಿಸ್ಕೊಳ್ದಿರ ನಿಮ್ಮ ಧರ್ಮ ಮಾರ್ಗವಾಗಿ ನಡೀತಕ್ಕಂಥದ್ರ ಬಗ್ಗೆ ಮಾತ್ರ ಚಿಂತನೆ ಇರಲಿ. ಹಣಕಾಸಿನ ಬಗ್ಗೆ ಭಾಳ ಜೋಪಾನ. ಕೆಲವಷ್ಟು ವಸ್ತುಗಳನ್ನು ಎಲ್ಲೋ ಇಟ್ಟು ಎಲ್ಲೋ ಹುಡುಕಾಡುವಂಥ ಕೆಲಸ ಆಗುತ್ತೆ. ಅಂದರೆ ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನು ವೃತಃ ವೇಸ್ಟ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ಸ್ವಲ್ಪ ತಾಳ್ಮೆಯಿಂದ ವರ್ತನೆ ಮಾಡಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮಾತ್ರ ಇವತ್ತು ಯಾರು ಏನೇ ಮಾತಾಡಿದ್ರು ಸ್ವಲ್ಪ ತಾಳ್ಮೆಯಿಂದಲೇ ಉತ್ತರ ಕೊಡಿ. ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ನಿಮ್ಮ ಸಂತೋಷವನ್ನು ಹಾಳು ಮಾಡಿಕೊಂಡು ಮತ್ತೊಬ್ಬರ ಸಂತೋಷನೂ ಹಾಳು ಮಾಡೋದಕ್ಕಿಂತ ನೀವು ಇರಬೇಕಾಗಿರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದಿದ್ದರೆ ಖಂಡಿತ ಒಳಿತನ್ನೇ ಕಾಣ್ತೀರಿ. ಸಿಂಹರಾಶಿ, ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥ ನಿಮಗೆ ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2ರಿಂದ 4:20 ಈ ಸಮಯದಲ್ಲಿ ಭಾಳ ಜಾಗೃತರಾಗಿರಬೇಕು, ಎಚ್ಚರಿಕೆ ಇರಬೇಕು. ಈ ಸಮಯದಲ್ಲಿ ಯಾವುದೇ ಕೆಲಸ ಕಾರ್ಯ ಮಾಡಿದ್ರೂ ಅದು ಪರಿಪಕ್ವತೆ ಕಾಣುವಂಥದ್ದಲ್ಲ. ಹಾಗಾಗಿ ಈ ಒಂದು ಸಮಯವನ್ನು ಹೊರತುಪಡಿಸಿ ಉಳಿದ ಸಮಯದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡಿದ್ದೇ ಆದರೆ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಸಿಂಹರಾಶಿಯಲ್ಲಿರ್ತಕ್ಕಂಥವರು ಇವತ್ತು ವೇಗವಾಗಿ ಚಲಿಸ್ತಕ್ಕಂಥದ್ದು, ಅಂದರೆ ಡ್ರೈವಿಂಗ್ ಲೈನಲ್ಲಿರ್ತಕ್ಕಂಥವರು ಸ್ವಲ್ಪ ಜಾಗೃತರಾಗಿರಿ, ಎಚ್ಚರಿಕೆಯಿಂದಿರಿ. ನೀವು ಜವಾಬ್ದಾರಿಯಾಗಿ ಗಾಡಿ ಓಡಿಸಿದ್ರು ನಿಮ್ಮ ಎಡ ಮತ್ತು ಬಲಭಾಗದಲ್ಲಿರ್ತಕ್ಕಂಥವರು ಸರಿಯಾಗಿ ಓಡಿಸ್ದಿರಾ, ಗಾಡಿ ಡ್ರೈವ್ ಮಾಡಿದಿರಾ, ಅಲ್ಲಿ ಸಮಸ್ಯೆ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಜಾಗೃತರಾಗಿರಿ, ಎಚ್ಚರಿಕೆ ಆಗಿರಿ. ಒಳ್ಳೆಯದಾಗಲಿ.
ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ. ಬಹಳ ದಿನಗಳ ನಂತರ ಇಂತಹದ್ದೊಂದು ಅದೃಷ್ಟವನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹಣಕಾಸಿನ ವಿಚಾರದಲ್ಲಾಗಲಿ, ವೃತ್ತಿಯ ಅಭಿವೃದ್ಧಿ ಬಗ್ಗೆ ಆಗಲಿ, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ರಲ್ಲಾಗಲಿ, ಯಾವುದೇ ಕೆಲಸದ ಬಗ್ಗೆ ತಾವು ಮುಂದೆ ಒಂದು ಹೆಜ್ಜೆ ಹಾಕಿದ್ರೂ ಅದರಿಂದ ಒಂದಿಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ನಿಮ್ಮದಾಗುತ್ತೆ. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಎದುರಾಗ್ಬೋದು. ಆದರೂ ಆ ಕ್ಷಣದಲ್ಲಿ ಮಾತ್ರ. ಆದರೆ ಯಾವ ದಾರಿಯಲ್ಲಿ ನೀವು ನಡೀತಿದ್ದೀರೋ ಅದೇ ದಾರಿಯಲ್ಲೇ ಮತ್ತಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ಕನ್ಯಾ ರಾಶಿಯವರದಿದೆ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತು ಮಧ್ಯಾಹ್ನ ಸರಿಸುಮಾರು 3:20ರಿಂದ 6 ಗಂಟೆ 12 ನಿಮಿಷ 3:20ರಿಂದ 6 ಗಂಟೆ 12 ನಿಮಿಷದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದನ್ನು ಮನೆ ಬಾಗಿಲು ತಟ್ಟುವಂಗಾಗತ್ತೆ. ಸಾಕಷ್ಟು ಲಾಭವನ್ನು ಸಿದ್ಧಿಪಡಿಸ್ಕೊಂಡಂಗಾಗತ್ತೆ. ಒಳ್ಳೆಯ ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಕೀರ್ತಿ ಯಶಸ್ಸನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸಬೇಕು ಗುರುಗಳೇ. ತುಲಾ ರಾಶಿಯಿಂದ ರಾಶಿಫಲಗಳನ್ನು ಮುಂದುವರಿಸ ಖಂಡಿತ. ಇನ್ನು ತುಲಾ ರಾಶಿ. ತುಲಾ ರಾಶಿ ತುಲಾ ಲಗ್ನ. ತುಲಾ ರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗಫಲ ಇದೆ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇರುತ್ತೆ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಆದರೂ ನಿಮ್ಮ ಕೋಪ ಕಡಿಮೆ ಆಗೋದಿಲ್ಲ. ಯಾವುದಾದ್ರೂ ಒಂದು ಕಡೆ ಕನಿಷ್ಠ ಪಕ್ಷ ಏನೂ ಇಲ್ಲ ಅಂದರೆ ನೆಲಗುದ್ದಿ ಕೈ ನೋವಿಸ್ಕೊಳ್ತಕ್ಕಂತಹ ಪರಿಸ್ಥಿತಿ ತುಲಾರಾಶಿಯವರು ಮಾಡ್ಕೊಳ್ತೀರಿ. ತುಲಾರಾಶಿ ತುಲಾ ಲಗ್ನದಲ್ಲಿರ್ತಕ್ಕಂಥವರ ಗ್ರಹಸ್ಥಿತಿಗಳಲ್ಲಿ ಇವತ್ತು ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಶನಿ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಇಷ್ಟೆಲ್ಲ ಅಸಮಾಧಾನದ ಸನ್ನಿವೇಶಗಳು ಎದುರಾಗ್ಬೋದು. ಹಾಗೆ ಪ್ರಯಾಣದ ಬಗ್ಗೆ ಬಹಳ ಆಲೋಚನೆ ಮಾಡ್ತಿರ್ತೀರಿ, ಉದ್ಯೋಗದ ಬಗ್ಗೆ ಆಲೋಚನೆ ಮಾಡ್ತಿರ್ತೀರಿ. ನಿಮ್ಮ ಸ್ಥಾನಮಾನವನ್ನು ಮತ್ತಷ್ಟು ವೃದ್ಧಿಸ್ಕೊಳ್ಬೇಕು, ಅಥವಾ ಕೆಲಸವನ್ನು ಬದಲಾಯಿಸಬೇಕು, ಅಥವಾ ವ್ಯಾಪಾರ ವ್ಯವಹಾರದಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇವತ್ತು ಬಹಳಷ್ಟು ಇರ್ತಕ್ಕಂಥದ್ದು. ಆದರೆ ಇದೆಲ್ಲದರ ಜೊತೆಗೆ ಏನಾದರೂ ಒಂದು ಬದಲಾಯಿಸ್ಕೊಳ್ಬೇಕು ಅಂದರೆ ಅದರ ಕ್ರಮವೂ ಹಾಗೇ ಇರಬೇಕು. ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತಂದುಕೊಳ್ಬೇಕಾದರೂ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆಯೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೋಬೇಡಿ, ಸಮಾಧಾನವಾಗಿರಿ. ಆದಷ್ಟು ಇವತ್ತು ಕಡಲೆಕಾಳು, ಬೆಲ್ಲ ಅಥವಾ ಒಂದಿಷ್ಟು ಕಲ್ಸಕ್ಕರೆ, ಕಡಲೆಕಾಳು, ಬೆಲ್ಲ, ಕಲ್ಸಕ್ಕರೆ ಇಂತಹದ್ದನ್ನು ನಿಮ್ಮ ಮನೆ ದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ತದನಂತರ ಸಂಧ್ಯಾಕಾಲ ಮನೆಗೆ ಬಂದು ಅದನ್ನು ಪಕ್ಷಿಗಳಿಗೆ ಹಾಕೋದ್ರಿಂದ ಒಂದಿಷ್ಟು ಒಳಿತನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ, ಗುರುವಿನ ಅನುಗ್ರಹ ಚೆನ್ನಾಗಿದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗಫಲ ಇದೆ. ಫಲಾಫಲಗಳಲ್ಲಿ ತಾವು ಅಂದುಕೊಂಡಷ್ಟು ಕಾರ್ಯಸಿದ್ಧಿ ಆಗುತ್ತೆ. ಆದರೆ ತೃಪ್ತಿಕರವಾದಂಥ ಬದುಕನ್ನು ಕಾಣಬೇಕಾದ್ರೆ ಭಗವಂತ ಕೊಟ್ಟದ್ರಲ್ಲೇ ತೃಪ್ತರಾಗಿರಬೇಕಾಗತ್ತೆ. ಎಷ್ಟೋ ಜನ ಭಗವಂತ ತಮಗೇನು ಕೊಟ್ಟಿದ್ದಾನೋ ಕೊಟ್ಟಿರ್ತಕ್ಕಂಥದ್ದನ್ನು ಬಿಟ್ಟು ಎಲ್ಲಿ ನಮಗೆ ಸಿಗೋದಿಲ್ವೋ, ಅಥವಾ ಯಾವುದು ನಮ್ಮ ಕೈಗೆ ಎಟ್ಕೋದಿಲ್ವೋ, ಅಥವಾ ಯಾವುದು ನಮ್ಮಿಂದ ದೂರ ಇರುತ್ತೋ ಅದರ ಬಗ್ಗೆ ಚಿಂತನೆ ಮಾಡ್ತಾ ಸಮಯವನ್ನು ವೃಥಾ ಕಳಿತೀರಿ. ಎಲ್ಲಕ್ಕಿಂತ ಮುಖ್ಯವಾಗಿ ಭಗವಂತ ಕೊಟ್ಟದರಲ್ಲಿ ತೃಪ್ತರಾಗಿದ್ದರೆ ಅದು ಆನಂದಮಯ. ಹಾಸಿಗೆ ಇದ್ದಷ್ಟು ಕಾಲ್ಚಾಚು ಅಂತ ಹಿರಿಯರು ಹೇಳಿದ್ದಾರೆ. ಹೇಳಿರುವಂಥ ಮಾತು ಅದು ಸುಳ್ಳಲ್ಲ. ಆ ಹೇಳಿರುವಂಥ ಮಾತಿನ ಹಿಂದಿನ ರಹಸ್ಯ ಭಾಳಷ್ಟು ಮೂಲಾರ್ಥವಿರುತ್ತೆ. ಆದರೆ ವೃಶ್ಚಿಕ ರಾಶಿಯವರ ಮನಸ್ಸಿವತ್ತು ಭಾಳಷ್ಟು ಚಂಚಲಕ್ಕೊಳಗಾಗುತ್ತೆ. ಇಲ್ಲದ ಆಸೆ ಆಕಾಂಕ್ಷೆಗಳು ನಿಮ್ಮ ಮನಸ್ಸಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಯಾವುದು ಕೈಗೆ ಇಟ್ಕೋದಿಲ್ವೋ ಅದ್ರ ಕಡೆ ನಿಮ್ಮ ಆಲೋಚನೆ ಜಾಸ್ತಿ ಆಗುತ್ತೆ. ಅಮೂಲ್ಯವಾದಂಥ ಸಮಯವನ್ನು ವೃಥಾ ವೇಸ್ಟ್ ಮಾಡ್ಕೊಂಡಂಗಾಗುತ್ತೆ. ಹಾಗಾಗಿ ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಆ ಕ್ಷಣದ ಸುಖದ ಬಗ್ಗೆ ಆಲೋಚನೆ ಮಾಡ್ತಾ, ಅಥವಾ ಇನ್ಯಾವುದೋ ಬೇಡವಾದರ ಬಗ್ಗೆ ಚಿಂತನೆ ಮಾಡ್ತಾ ಸಮಯವನ್ನು ವೃಥಾ ವೇಸ್ಟ್ ಮಾಡಿದ್ದೀರಾ. ಸಾಧ್ಯವಾದಷ್ಟು ಸನ್ಮಾರ್ಗದತ್ತಿತ್ತು ಒಳ್ಳೆಯ ಕೆಲಸಗಳನ್ನು ಮಾಡಿ ಹೆಚ್ಚಿನ ಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಧನುರಾಶಿ. ಧನುರಾಶಿ ಧನುರ್ಲಗ್ನ. ಧನುರಾಶಿ ಧನುರ್ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ಹಣಕಾಸಿನ ಬಗ್ಗೆ ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸ್ತೀರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆ ತರ್ತೀರಿ. ಯಾವುದೇ ಕೆಲಸ ಮಾಡ್ತಿದ್ರು ಆ ಕೆಲಸದ ಜೊತೆಗೆ ಮತ್ತೊಂದು ಜವಾಬ್ದಾರಿ ಕೆಲಸವನ್ನು ಕೈಗೆತ್ತಿಕೊಂಡು ಅಲ್ಲೂ ಒಂದು 4 ಸಂಪಾದನೆ ಮಾಡೋದಾಗಲಿ, ಅಥವಾ ಇರ್ತಕ್ಕಂಥ ಹೆಸರಿಗೆ ಮತ್ತಷ್ಟು ಹೆಸರು ಸಂಪಾದನೆ ಮಾಡಿಕೊಳ್ತಕ್ಕಂಥದ್ದು, ಅಥವಾ ಇರ್ತಕ್ಕಂಥ ದೋಷಗಳಿಂದ ಮುಕ್ತರಾಗಿ ಒಂದಷ್ಟು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥದ್ದು. ಎಲ್ಲಕ್ಕಿಂತ ಮುಖ್ಯವಾಗಿ ಮನಸ್ಸಿಗಿಷ್ಟು ಆನಂದವಾಗಿ ದಾಕ್ಷಿಣ್ಯವಾಗಿ ತಾವು ಏನು ಕೆಲಸ ಮಾಡಬೇಕು ಅಂದ್ಕೊಂಡಿದ್ದೀರೋ ಅದನ್ನು ಪರಿಪೂರ್ತಿಯಾಗಿ ಮಾಡಿ ಒಳ್ಳೆಯ ಹೆಸರು ಸಂಪಾದನೆ ಮಾಡುವಂಥ ಯೋಗಫಲ ಈ ಶುಭ ದಿನದಿಂದಿದೆ. ಅಂದರೆ ಶ್ರಾವಣ ಮಾಸದ ಈ ಮಂಗಳಗೌರಿ ಅನುಷ್ಠಾನದ ಮಂಗಳವಾರ ಧನುರಾಶಿಯವರಿಗೆ ಅದೃಷ್ಟವನ್ನು ತರುವಂಥ ರೀತಿಯಲ್ಲಿದೆ. ಭೂಮಿಗೆ ಸಂಬಂಧಪಡ್ತಕ್ಕಂಥ ವಿಚಾರ ಅಥವಾ ಕೆಲಸ ಕಾರ್ಯಗಳಲ್ಲಿ ಆಗುವಂತಹ ಅಡ್ಡಿ ಆತಂಕಗಳು ಎಲ್ಲವನ್ನು ದೂರ ಮಾಡಿಕೊಂಡು ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೆ ನಿಮ್ಮ ಕೈಯಿಂದ ಒಂದಷ್ಟು ಪದಾರ್ಥಗಳನ್ನು ಹಾಕಿ ಒಳ್ಳೆಯ ಸನ್ಮಾರ್ಗದತ್ತಿದ್ದು ಒಳ್ಳೆಯದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಮತ್ತಷ್ಟು ಲಾಭದಾಯಕವಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ.
ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಅಥವಾ ಒಂದು ಸ್ಥಾನಮಾನವನ್ನು ಸಂಪಾದನೆ ಮಾಡ್ಕೊಳ್ತಕ್ಕಂಥದ್ದು, ತನ್ನಲ್ಲಿರ್ತಕ್ಕಂಥ ಕೆಲವು ದೋಷಗಳನ್ನು ಅರ್ಥ ಮಾಡಿಕೊಂಡು ದೋಷ ಪರಿಹಾರಕ್ಕಾಗಿ ಒಂದಷ್ಟು ಕ್ಷೇತ್ರಗಳಿಗೆ ದರ್ಶಕ್ಕೆ ಹೋಗಿ ಬರ್ತಕ್ಕಂಥದ್ದು, ಅಥವಾ ಮನೇಲಿರ್ತಕ್ಕಂಥ ಹಿರಿಯರು ಅಥವಾ ಮಾತಾಪಿತೃಗಳಾಗಿರ್ಬೋದು, ಅಥವಾ ನಿಮ್ಮ ಅಣ್ಣ ತಮ್ಮಂದರಾಗಿರ್ಬೋದು, ಅಥವಾ ಮನೇಲಿ ಯಾರು ಹಿರಿಯರಿದ್ದಾರೋ ಅಥವಾ ನಿಮಗೆ ಯಾರು ಮೇಲಧಿಕಾರಿಗಳಿದ್ದಾರೋ ಯಾರೊಬ್ಬರ ಮಾತನ್ನು ಸಹಿತ ಲೆಕ್ಕಿಸ್ದೇರ ನೀವು ಮುಂದೆ ನಡೆದರೆ ಅಲ್ಲಿ ಸಮಸ್ಯೆ ಆಗುತ್ತೆ. ಆದರೆ ಮಾತನ್ನು ಆಲಿಸಿ ಆ ಮಾತನಲ್ಲಿರ್ತಕ್ಕಂಥ ಒಳಾರ್ಥವನ್ನು ಅರ್ಥ ಮಾಡಿಕೊಂಡು ಅದರಂತೆ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಅದರಲ್ಲಿ ಫಲಾಫಲಗಳು ಸಾಕಷ್ಟು ಸಿದ್ಧಿಯಾಗುತ್ತೆ. ಇವತ್ತು ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಜನ ಅಧಿಕವಾದಂತಹ ಬೆನ್ನೋವು ಅಥವಾ ಕಾಲು ನೋವಿಗೆ ಒದ್ದಾಡ್ತೀರಿ. ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಆರೋಗ್ಯದಲ್ಲಿ ಯಾವುದೇ ಸಮಸ್ಯೆ ಆದರೂ ಆಗಿಂದಾಗಲೇ ಆ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡ್ರೆ ಹೆಚ್ಚಿನ ಫಲಾಫಲಗಳನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ ಬೇಕು. ವ್ಯವಹಾರಗಳು ಮಾಡುವಾಗ ಕೊಟ್ಟು ತೆಗೆದುಕೊಳ್ಳುವಂಥ ಕಾಲ ಎದುರಾದಾಗ ಅಥವಾ ಕೆಲವಷ್ಟು ಲೇವಾದೇವಿಗಳನ್ನು ಮಾಡುವಾಗ ಭಾಳ ಜೋಪಾನವಾಗಿದ್ದು ಕೆಲಸವನ್ನು ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಯಾವುದೇ ಒಂದು ವಿಚಾರ ಆದರೂ ಅರ್ಥ ಮಾಡಿಕೊಂಡು ಆ ಕ್ಷಣಕ್ಕೆ ಬಂದ ಸಮಸ್ಯೆಯನ್ನು ಅಲ್ಲೇ ದೂರ ಮಾಡಿಕೊಂಡು ನೆಮ್ಮದಿಯಾಗಿ ನಗನಗ್ತಾ ಇದ್ದು ತಾವೂ ನಗಬೇಕು, ಮತ್ತೊಬ್ಬರೂ ನಗಿಸ್ಬೇಕು. ಆಗಲೇ ಜೀವನದಲ್ಲಿ ಸಾಕಷ್ಟು ಮುಂದೆ ಬರಲಿಕ್ಕೆ ದಾರಿಯಾಗುತ್ತೆ. ಮಕರ ರಾಶಿಯಲ್ಲಿರ್ತಕ್ಕಂಥವರಿಗೆ ಶನಿ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಬುಧನಿಂದ ಉಂಟಾಗುವಂಥ ಸಮಸ್ಯೆಗಳು ಒಂದಾದರೆ ಶನಿಯಿಂದ ಉಂಟಾಗುವಂಥ ಸಮಸ್ಯೆ ಮತ್ತೊಂದು ತರಹ. ಹಾಗಾಗಿ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಹಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೇಶ್ಚರಂ, ಹೀಗೆ ಶನೇಶ್ಚರ ಮಂತ್ರವನ್ನು ನಿರಂತರ ಪಠನೆ ಮಾಡೋದ್ರಿಂದ ಮಕರ ರಾಶಿಯವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ತಂದುಕೊಳ್ತೀರಿ. ವ್ಯಾಪಾರದ ಕಡೆ ಒಂದಷ್ಟು ಗಮನ ಹರಿಸಿದ್ರೂ ಅದರಿಂದ ಲಾಭವನ್ನೇ ಗಳಿಸ್ತೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ಸನ್ನು ಸಪ್ಪು ಮಾಡ್ಕೊಳ್ಳದಿರ ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಅದೃಷ್ಟ ಇರ್ತಕ್ಕಂಥ ಈ ಶುಭ ದಿನ ತಾವು ಏನಂದುಕೊಂಡ್ರೂ ಕಾರ್ಯಸಿದ್ಧಿಯೇ. ಆದರೆ ಯಾವುದು ಬೇಡವೋ ಅದರ ಕಡೆ ನಿಮ್ಮ ಮನಸ್ಸು, ಯಾವುದು ಬೇಕೋ ಅದನ್ನು ದೂರ ಮಾಡುವಂಥ ಮನಸ್ಸು. ಎಲ್ಲಕ್ಕಿಂತ ಮುಖ್ಯವಾಗಿ ಮೌನದಿಂದಿದ್ದು ಯಾವುದನ್ನೂ ಸಹಿತ ಮಾತಾಡ್ದಿರ, ಯಾವುದನ್ನೂ ಸಹಿತ ಅರ್ಥ ಮಾಡ್ಕೊಳ್ದಿರ ಒಂದಷ್ಟು ಸಮಯವನ್ನು ವೃತಃ ಕಳಿತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಮೊದಲು ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಬೇಕು, ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಬೇಕು, ಜೊತೆಗೆ ಪರಿಸರವನ್ನು ಅರ್ಥ ಮಾಡಿಕೊಂಡು ಒಂದು ಹೆಜ್ಜೆ ಮುಂದೆ ಹಾಕಬೇಕು. ಇವತ್ತು ನಿಮ್ಮ ಗೃಹಸ್ಥಿತಿಗಳಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಅದರಿಂದ ಶನೇಶ್ವರನ್ನೂ ಪ್ರಾರ್ಥನೆ ಮಾಡಿ, ಹಾಗೆ ದೇವಿಯ ಉಪಾಸನೆ ಮಾಡಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಸಾಧ್ಯವಾದರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಅದಕ್ಕೆ ಒಂದು 21 ಗರಿಕೆಯನ್ನು ತಂದು ಆ ಗರಿಕೆ ಗಂಧದಲ್ಲಿ ಅದ್ದುಕೊಂಡು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ ಹೀಗೆ ಗಣಪತಿಯ ಮಂತ್ರದಿಂದ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ, ಜೊತೆಗೆ ಗರಿಕೆಯನ್ನು ಭಗವಂತನಿಗೆ ಅರ್ಪಣೆ ಮಾಡಿ ಉಳಿದಿರ್ತಕ್ಕಂಥ ಆ ಗಂಧವನ್ನು ನಿಮ್ಮ ಹಣೆಗೊಂದು ಚೂರು ತಿಲಕದ ರೂಪದಲ್ಲಿ ಹಚ್ಕೊಳ್ಳೋದ್ರಿಂದ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಇದರ ಮಧ್ಯದಲ್ಲಿ ಒಂದಿಷ್ಟು ಹಣ್ಣು ಹಂಪಲುಗಳಾಗಲಿ, ಹಾಲಾಗಲಿ ಇಂಥದ್ದನ್ನು ಮಕ್ಕಳಿಗೋ ಹಿರಿಯರಿಗೂ ಕೊಟ್ಟು ಅವರ ಆಶೀರ್ವಾದ ಪಡೆಯೋದ್ರಿಂದ ಮತ್ತಷ್ಟು ಅದೃಷ್ಟದ ಸಂಖ್ಯೆಯನ್ನು ಅದೃಷ್ಟವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ. ದೂರ ಪ್ರಯಾಣವನ್ನು ಆಲೋಚನೆ ಮಾಡ್ತೀರಿ. ವ್ಯಾಪಾರ ವ್ಯವಹಾರದಲ್ಲಿ ಕಾರ್ಯಸಿದ್ಧಿ ಮಾಡ್ಕೊಳ್ತೀರಿ. ಎಷ್ಟೋ ಜನ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಿರ್ತಕ್ಕಂಥವರಿಗೆ ಉದ್ಯೋಗದ ಒಂದು ಸಿಹಿ ಮಾತನ್ನು ಆಲಿಸುವಂಥದ್ದು ಅಥವಾ ಕೆಲವಷ್ಟು ಜನಕ್ಕೆ ಉದ್ಯೋಗ ಕಾರ್ಯಸಿದ್ಧಿ ಆಗ್ತಕ್ಕಂಥದ್ದು, ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಅಧಿಕವಾದಂಥ ಲಾಭವನ್ನು ತಂದುಕೊಳ್ತಕ್ಕಂಥದ್ದು, ಎಲ್ಲಕ್ಕಿಂತ ಮುಖ್ಯವಾಗಿ ದೊಡ್ಡವರು ಚಿಕ್ಕವರು ಗುರು ಹಿರಿಯರು ಎಂಬತಕ್ಕಂಥದ್ದು ಒಳ್ಳೆಯ ಸನ್ನಡತೆಯಲ್ಲಿ ನಡೆದು ಕುಟುಂಬದಲ್ಲಿ ಎಲ್ಲರೊಂದಿಗೆ ಹಸನ್ಮುಖಿಯಾಗಿ ನಗನಗ್ತಾ ಇರುವಂಥ ಕಾಲ ಈ ಶುಭ ಮಂಗಳಗೌರಿಯ ಈ ಶುಭ ದಿನದಂದು. ಹಾಗಾಗಿ ಇವತ್ತು ಶಾಂತಿ ಸಮಾಧಾನವಾಗಿದ್ದು ಸಾಧ್ಯವಾದಷ್ಟು ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ಹಿರಿಯರವರೆಗೂ ಎಲ್ಲರ ಮಧ್ಯೆ ಹಸನ್ಮುಖಿತನ ನಗುಮುಖದಿಂದಿದ್ದರೆ ಎಲ್ಲ ಕೆಲಸಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಕೂಡ ತಿಳ್ಕೊಂಡಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಶ್ರಾವಣ ಮಾಸದ ಮಂಗಳಗೌರಿಯ ಕಡೆಯ ಒಂದು ಮಂಗಳವಾರ ಅಂತಂದರೆ ಮಂಗಳಗೌರಿಯ ಅನುಷ್ಠಾನ. ಹಾಗಾಗಿ ಮಂಗಳಗೌರಿಯ ಪೂಜಾನುಷ್ಠಾನವನ್ನು ಸಲ್ಲಿಸ್ತಕ್ಕಂಥ ಸಮಯ ಇದೀಗ. ಹಾಗಾಗಿ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೂ ಕೂಡ ಹೆಂಗಳರೆ ಆಗಮನ ಆಗಿದೆ. ಮೊದಲನೇದಾಗಿ ಅವರೆಲ್ಲರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಅಮ್ಮ, ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಹೆಣ್ಣು ಮಕ್ಕಳು ಬಂದರೆ ಒಂದು ಕಳೆ. ಹೌದು, ಹೆಣ್ಣು ಮಕ್ಕಳಿದ್ದ ಕಾರ್ಯಕ್ರಮ ಅದು ಕಾರ್ಯಕ್ರಮವೇ ಅಲ್ಲ. ಹೌದು. ಅದರಲ್ಲೂ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಹೆಣ್ಣು ಮಕ್ಕಳಿದ್ರೇ ಕಾರ್ಯಕ್ರಮ. ಹೌದು, ಅದು ನಮಗೆ ಬಹಳ ಸಂತೋಷವಾಗಿರ್ತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಈಗಾಗಲೇ ಮಂಗಳಗೌರಿ ಆಯಿತು, ಇನ್ನು ಭಾದ್ರಪದ ಮಾಸ ಬಂತು. ಈ ನಿಮ್ಮ ಅಣ್ಣನಿಂದಲೋ ಅಥವಾ ಗುರುವಿನಿಂದಲೋ
ಮಂಗಳ ದ್ರವ್ಯಗಳನ್ನು ವಿತರಣೆ ಮಾಡುವಂತಹ ಕಾಲ ಇವತ್ತಿನಿಂದಲೇ ಪ್ರಾರಂಭ ಆಗಿದೆ. ಇವತ್ತಿನಿಂದಲೇ ಪ್ರಾರಂಭ ಆಗಿರತಕ್ಕಂತಹದ್ದು ಈ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಬರಹ. ಈ ಬರಹದಲ್ಲಿ ನಿಜಕ್ಕೂ ಬಹಳಷ್ಟು ಅರ್ಥವಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮವನ್ನು, ಮಂಗಳ ದ್ರವ್ಯಗಳನ್ನು ವಿತರಣೆ ಮಾಡುವಂತಹದ್ದು ಈ ಒಂದು ಕಾಗದದ ಮೂಲ ಉದ್ದೇಶ. ಇದರೊಳಗಡೆ ಸಾಕಷ್ಟು ಪದಾರ್ಥ ಇದೆ. ಸಾಕಷ್ಟು ಅಂದರೆ ಏನು, ನೀವು ಬೆಲೆನೇ ಕಟ್ಟಲಿಕ್ಕೆ ಆಗದಿರತಕ್ಕಂಥ ಪದಾರ್ಥ ಇದರಲ್ಲಿರ್ತಕ್ಕಂಥದ್ದು ಅರಿಶಿನ ಕುಂಕುಮ. ಇದಕ್ಕೆ ಯಾರಾದರೂ ಬೆಲೆ ಕಟ್ಟೋಕ್ಕಾಗತ್ತಾ? ಸಾಧ್ಯವೇ ಇಲ್ಲ. ಎಲ್ಲ ಹೆಣ್ಣುಮಕ್ಕಳು ಅಪೇಕ್ಷೆ ಪಡೋದು ತವ್ರ ಮನೆಯಿಂದ ಇಷ್ಟು ಮಂಗಳ ದ್ರವ್ಯ ಅರಿಶಿನ ಕುಂಕುಮ. ಅರಿಶಿನ ಕುಂಕುಮ ಜೊತೆಗೆ ನೀವೊಂದು ರೇಷ್ಮೆ ಸೀರೆನೋ ಕಂಚಿ ಸೀರೆನೋ ತೊಗೊಳ್ಳೋದಕ್ಕೂ ನಮ್ಮ ಕಡೆಯಿಂದ ಒಂದಷ್ಟು ನಾಣ್ಯ ಕಳಿಸ್ಕೊಡ್ತೀವಿ. ಏನಮ್ಮ ಪ್ರಿಯಾ, ಕಳಿಸುವಂತಹ ನಾಣ್ಯ ಜೊತೆ ಸೇರಿಸ್ಕೊಂಡು ಒಳ್ಳೆ ಸೀರೆ ತೊಗೊಂಡು ಸೀರೆ ಹಬ್ಬದಲ್ಲಿ ಉಟ್ಕೊಂಡು ಇದರಲ್ಲಿ ಅರಿಶಿನ ಕುಂಕುಮ ಹಚ್ಕೊಳ್ಬೇಕು. ಆಯಿತಾ? ಒಳ್ಳೇದಾಗಲಿ. ಆಮೇಲೆ ಕೊಡ್ತೀನಿ. ಇವಾಗೆಲ್ಲ ನೀನು ಇವಾಗಲೇ ಕೊಡ್ತಾರೆ ಅನ್ಕೋಬೇಡ. ಈಗ ಫಸ್ಟು ಪೂಜೆ ಮಾಡೋಣ. ಈಗ ಪೂಜೆ ಮಾಡೋದಕ್ಕೂ ಮುನ್ನ ಈ ಸತಿ ಇಬ್ಬರು ಹೊಸಬರು ಅತಿಥಿಗಳಿದ್ದಾರೆ. ತಾವು ಎಲ್ಲಿಂದ ಬಂದಿದ್ದೀರಿ? ನಿಮ್ಮ ಒಂಚೂರು ಮಾತಾಡಿ. ಹಾಂ, ಹೇಳಿಮ್ಮ. ಇನ್ನೊಂದು ಸ್ವಲ್ಪ ಮೈಕ್ ಹತ್ತಿರ ಇಟ್ಕೊಳ್ಳಿ. ನನ್ನ ಹೆಸರು ಅನಿತಾ ಅಂತ. ನಾನು ಶಿವನಹಳ್ಳಿ ರಾಜಾಜಿನಗರದಿಂದ ಬಂದಿದ್ದೀನಿ. ತುಂಬ ಸಂತೋಷಮ್ಮ, ಒಳ್ಳೇದಾಗಲಿ. ತಾವೇನು ಮಾಡ್ತೀರಿ? ಮನೇಲಿ ಇರ್ತೀರಾ ಅಥವಾ ಏನಾದ್ರು ಕೆಲಸ ಮಾಡ್ತೀರಾ? ನಾನು ಆಯುರ್ವೇದ ವೈದ್ಯ. ಹೌದಾ? ಓಹೋ, ನೋಡಿ, ಹೆಣ್ಣು ಒಬ್ಬಳ ಕಲಿತರೆ ಇಡೀ ರಾಜ್ಯ ದೇಶ ಕಲಿತ ಹಾಗೆ ನೀವು ಆಯುರ್ವೇದಿಕ್ ವೈದ್ಯರಾದ್ರಿಂದ ನಾನು ನಿಮ್ಮ ಹತ್ರ ಜಾಸ್ತಿನೇ ಮಾತಾಡಿಸ್ಬೇಕು. ಆದರೂ ನೀವು ಮೈಕ್ದಿಂದ ದೂರ ಆಗ್ತಾ ಇದ್ದೀರಿ. ಮೈಕಿನ ಸ್ವಲ್ಪ ಹತ್ತಿರ ಇಟ್ಕೊಳ್ಬೇಕು. ನೀವು ಆಯುರ್ವೇದಿಕ್ ವೈದ್ಯರಾದ್ರಿಂದ ಇತ್ತೀಚಿನ ದಿನಗಳಲ್ಲಿ ಈ ಸಕ್ಕರೆ ಕಾಯಿಲೆ ಬಹಳ ಎಲ್ಲ ಕಡೆ ಹಾರ್ಬಟ ನಡೀತಾ ಇರೋದು. ಅದಕ್ಕೆ ಏನಾದ್ರು ಸಣ್ಣದಾಗ ಒಂದು ಟಿಪ್ಸ್ ಕೊಡ್ಬೋದಾ? ಏನಿಲ್ಲ ಗುರುಜಿ, ನಮ್ಮ ಜೀವನ ಇನ್ನು ಸ್ವಲ್ಪ ಮೈಕ್ ಹತ್ರ. ಈ ಮೈಕ್ ಯಾಕೋ ನೀವು ದೂರ ಮಾಡ್ಕೊಳ್ತೀರಿ? ಹೇಳಿ. ಜೀವನ ಶೈಲಿಯಿಂದನೇ ನಾವು ಸಕ್ಕರೆ ಕಾಯಿಲೆನ ದೂರ ಮಾಡ್ಕೊಳ್ಬೋದು ಅಂತಾನೆ. ಹಾಂ ಹಾಂ, ನಮ್ಮ ಆಹಾರ ವಿಹಾರ ಅದರಿಂದನೇ, ಅದನ್ನು ಆಯುರ್ವೇದದಲ್ಲಿ ಹೇಳಿದಾರಲ್ಲ, ಹೌದು, ನಿಧಾನ ಪರಿವರ್ಜನ. ಯಾವುದರಿಂದ ಕಾಯಿಲೆ ಬರುತ್ತಲ್ಲ ಅದನ್ನೇ ನಾವು ದೂರ ಮಾಡ್ಕೊಳ್ಬೇಕು ಅಂತ. ಮುಳ್ಳಿಂದನೇ ತೆಗಿಬೇಕು. ಹೌದು. ಆಹಾರ ವಿಹಾರ, ದಿನಚರ್ಯ, ಋತುಚರ್ಯ ಇವನ್ನೆಲ್ಲ ನಮ್ಮ ಆಯುರ್ವೇದದಲ್ಲಿ ಮೊದಲೇ ಹೇಳಿದ್ದಾರೆ. ಅವನ್ನೆಲ್ಲ ಫಾಲೋ ಮಾಡ್ಕೊತ ಹೋದರೆ ನಮ್ಮ ಜೀವನ ಶೈಲಿಯಲ್ಲಿ ಏನಾದ್ರು ಬದಲಾವಣೆ ತಂದರೆ ನಮ್ಮ ಆರೋಗ್ಯ ನಾವೇ ಕಾಪಾಡ್ಕೊಳ್ಬೋದು ಅಂತ. ಈಗಲೂ ತಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಎಲ್ಲಿ ಮಾಡ್ತಿದ್ದೀರಿ? ಶಿವನಹಳ್ಳಿ ರಾಜಾಜಿನಗರ. ಅಂದರೆ ನಿಮ್ಮದೇ ಸಪ್ರೇಟ್ ಒಂದು ಕ್ಲಿನಿಕ್ ಮಾಡ್ಕೊಂಡಿದ್ದೀರಾ? ಕ್ಲಿನಿಕ್ ಇದೆ. ಹಾಂ ಹಾಂ, ತುಂಬ ಸಂತೋಷಮ್ಮ, ಒಳ್ಳೆಯದಾಗಲಿ. ಧನ್ಯವಾದ. ನಿಮ್ಮಲ್ಲಿ ಇತ್ತೀಚಿನ ದಿನಗಳಲ್ಲಿ ಬರ್ತಿರ್ತಕ್ಕಂಥ ಸಮಸ್ಯೆ ಜಾಸ್ತಿ ಯಾವುದು? ಅದೇ ಸಕ್ಕರೆ ಕಾಯಿಲೆ, BP, ಥೈರಾಯ್ಡು, ಹಾಂ ಹಾಂ, ಅವೇ ಜಾಸ್ತಿ ಬರುತ್ತೆ. ಆದರೂ ಥೈರಾಯ್ಡ್ ತುಂಬ ಜಾಸ್ತಿ ಆಗೋಯ್ತಲ್ಲ? ಹೌದು ಗುರುಜಿ. ಥೈರಾಯ್ಡಿಂದ ಹೆಣ್ಣುಮಕ್ಕಳ ಆರೋಗ್ಯ ತುಂಬ ಹಾಳಾಗ್ತಾ ಇದೆ. ಗುರುಜಿ, ಆದರೆ ಅದನ್ನು ಯಾರೂ ಅರ್ಥ ಮಾಡ್ಕೋತಾ ಇಲ್ಲ ಪರಿಸ್ಥಿತಿ. ಅಂದರೆ ಎಲ್ಲರಿಗೂ ಜಂಕ್ ಫುಡ್ಸ್ ಬೇಕು, ಪಿಜ್ಜಾ ಬರ್ಗರ್ ಬೇಕು, ರೆಡಿ ಫುಡ್ ಬೇಕು. ಎಲ್ಲ ಮಾರ್ಕೆಟಲ್ಲಿ ಪ್ರೆಷರ್ ಆಗಿರ್ತಕ್ಕಂತಹ 6 ತಿಂಗಳು ವರ್ಷ ಅಂತ ಏನು ಕೊಡ್ತಾರೋ ಅದನ್ನೇ ತೊಗೊಂಡು ಮನೇಲಿ ಬಿಸಿನೀರಲ್ಲಿ ಹಾಕ್ಕೊಂಡು ಅದನ್ನು ಊಟ ಮಾಡಬೇಕು. ಆರೋಗ್ಯಕರವಾದ ಬೇಡ. ಮತ್ತು ಆಹಾರದಲ್ಲಿ ಎಲ್ಲವೂ ಸೀದಾ ಬಿಳಿ ಇರಬೇಕು, ವೈಟ್ ಇರಬೇಕು. ವೈಟ್ ರೈಸ್ ಬೇಕು, ಸಕ್ಕರೆ ಬೇಕು, ಮೈದಾ ಬೇಕು, ಎಲ್ಲ ಅಂಥದ್ದೇ ಬೇಕು. ಇನ್ನು ಆರೋಗ್ಯ ಹೇಗೆ ಬರಬೇಕು? ಅದಕ್ಕೆ ಈಗ ನಿಮ್ಮಂಥವ್ರು ಪ್ರತಿನಿತ್ಯ ಅದ್ರ ಬಗ್ಗೆನೇ ಹೆಚ್ಚು ಕ್ಲಾಸ್ ತೊಗೋಬೇಕು, ಆಗಲೇ ಸರಿ ಹೋಗುತ್ತೆ. ಆದರೂ ನಿಮ್ಮನ್ನು ಇಷ್ಟು ಸಲೀಸಾಗಿ ಬಿಡೋದು ನಮ್ಮ ಕಾರ್ಯಕ್ರಮದಲ್ಲಿ ಅಲ್ಲ. ಯಾಕೆಂದ್ರೆ ನೀವು ವೈದ್ಯರು ನನ್ನ ಪಕ್ಕದಲ್ಲಿ ಕೂತಾಗ ನಿಮ್ಮನ್ನು ಹೆಚ್ಚು ಮಾತಾಡಿಸಿ ಇನ್ನಷ್ಟು ಒಳಗಿರ್ತಕ್ಕಂತಹ ಒಂದಷ್ಟು ರಹಸ್ಯಗಳನ್ನು ತೆಗೆದು ನನ್ನ ಜನಕ್ಕೆ ಕೊಡಬೇಕಾಗಿದೆ. ನಾನು ನಿಮ್ಮನ್ನು ಇನ್ನೊಂದು ಸಲ ಕರೆಸ್ಕೊಳ್ತೇನೆ. ಇವತ್ತು ಮಂಗಳಗೌರಿ ಒಳ್ಳೆಯ ದಿವಸಕ್ಕೆ ಬಂದು ನೋಡಿ, ತಾವೊಬ್ಬರು ವೈದ್ಯರಾದರು. ನನಗೆ ನಿಮ್ಮ ಬಂದಂತಹ ರೀತಿ ನನಗೆ ಬಹಳ ಸಂತೋಷ. ಇದು ಆಜನ್ಮ ಸಿದ್ಧ ಹಕ್ಕು. ಒಂದು ಹೆಣ್ಣಿಗೆ ಆಜನ್ಮ ಸಿದ್ಧ ಹಕ್ಕು ಅಂತ ಹೇಳ್ತಾರೆ. ಅರಿಶಿನ, ಕುಂಕುಮ, ಹೂವು, ಮಂಗಳ ದ್ರವ್ಯಗಳು ಇದು ಅವಳಿಗೆ ಅಂತ ಹುಟ್ಟು ಬಂದಿರುವಂಥದ್ದು. ಆಕೆ ಜೊತೆಯಲ್ಲೇ ಇರಬೇಕದು. ಆಕೆ ಜೊತೆಯಲ್ಲಿದ್ರೇ ಆ ಹೆಣ್ಮಗಳಿಗೆ ಒಂದು ಕಳೆ ಅದೃಷ್ಟ ಅಂತಕ್ಕಂಥದ್ದು. ಅದನ್ನು ಹೊರತುಪಡಿಸಿ ಇನ್ನೇನೋ ನಾವು ಇರ್ತೀವಿ ಅಂತೇಳಿ ನಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಂಡ್ರೆ, ಹೋಗಬಾರ್ದ ದಾರಿಗೆ ಹೋದರೆ ಅದು ಆಗಬಾರದ್ದೇ ಆಗುತ್ತೆ. ಇವತ್ತು ಹೊರದೇಶದಲ್ಲಿರ್ತಕ್ಕಂಥ ಹೆಣ್ಣುಮಕ್ಕಳು, ವಿದೇಶಿಯರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮೆಚ್ಚುಗೆ ವ್ಯಕ್ತಪಡಿಸ್ಕೊಂಡು ಉಡುಗೆ ತೊಡುಗೆಗಳಲ್ಲಿ ಅವ್ರು ಉಡುವ ಬಟ್ಟೆ ಆಗಲಿ ಹೂ ಮುಡಿತಾರೆ. ಇತ್ತೀಚೆಗೆ ಅಮೆರಿಕನ್ಸ್ ಬಂದರೆ ಹೊರದೇಶದಿಂದ ಬರ್ತಕ್ಕಂಥ ಹೆಣ್ಮಕ್ಳು ಲಕ್ಷಣ ಹೂ ಮುಡಿದು ಅವ್ರು ಇರ್ತಕ್ಕಂಥ ರೀತಿಯ ಆನಂದ. ಅದರಲ್ಲೂ ನಮ್ಮ ದೇವಸ್ಥಾನಕ್ಕೆ ಇತ್ತೀಚೆಗೆ ನಮ್ಮ ಏರ್ಪೋರ್ಟ್ ಹತ್ತಿರ ಇರೋದ್ರಿಂದ, ಮಹರ್ಷಿ ಮಂದಿರ ನಮಗೆ ಏರ್ಪೋರ್ಟ್ ಹತ್ತಿರ ಆದ್ದರಿಂದ ಎಷ್ಟೋ ಜನಕ್ಕೆ ಇವತ್ತು ನಮ್ಮ ದೇವಸ್ಥಾನ ಬಗ್ಗೆ ಒಂದು ಪರಿಚಯ ತಗೊಂಡು ಅಲ್ಲಿ ಬರುವಂಥ ಹೆಣ್ಣುಮಕ್ಕಳು ಅಮೆರಿಕನ್ಸು ಲಕ್ಷಣವಾಗಿ ಸೀರೆ ಉಟ್ಕೊಂಡು ತಲೆ ತುಂಬ ಹೂ ಮುಡ್ಕೊಂಡು ಆ ಬಂದಂಥ ಶೈಲಿ ನೋಡಿ ಆನಂದ. ಕೆಲವಷ್ಟು ಜನಕ್ಕೆ ಬಳೆ ಹಾಕ್ಕೊಂಡು ಬರೋದು ಗೊತ್ತಿರಲ್ಲ. ನಾವೇ ನಮ್ಮ ಆಶ್ರಮದಲ್ಲಿ ಬಳೆ ಕೊಟ್ಟಿದ್ದೀವಿ, ಅದು ನೋಡಿ ನಮ್ಗೆ ಆನಂದ ಅನಿಸುತ್ತೆ. ಅಂಥದ್ದು ಹೊರದೇಶದವರು ನಮ್ಮ ಸಂಸ್ಕೃತಿನ ಒಪ್ಕೊಳ್ತಾ ಇದ್ದಾರೆ. ನಮ್ಮ ಭಾರತೀಯರು ಯಾಕೋ ಸಂಸ್ಕೃತಿಯನ್ನು ದೂರ ಮಾಡ್ಕೊಳ್ತಾ ಇದ್ದಾರೆ. ಅದಾಗಬಾರ್ದು. ಅಂದರೆ ಮನೇಲಿರ್ತಕ್ಕಂಥ ತಾಯಂದರೆ ಅವರು ಪಾಠ ಕಲಿಸ್ಬೇಕು. ಇರಲಿ, ಇವತ್ತು ಮಂಗಳಗೌರಿ, ಟೈಮ್ ವೇಸ್ಟ್ ಮಾಡೋದು ಬೇಡ. ನಮ್ಮ ಮೈಕ್ ಆ ಕಡೆ ಶಿಫ್ಟ್ ಮಾಡ್ತೇನೆ, ಅವರು ಒಂದು ಸ್ವಲ್ಪ ಮಾತಾಡಲಿ. ಮೊದಲು ಪ್ರಿಯನ್ ಮಾತಾಡ್ಸಪ್ಪ. ನಮ್ಮ ಮಂಗಳೂರಿನ ಪೈಲ್ವಾನ್ಗಳು. ಅಮ್ಮ ಊಟ ಮಾಡಲ್ಲ, ಬರೀ ದುಡ್ಡು ಕಾಸು ಮಾಡಿ ಬ್ಯಾಂಕ್ ತಲೆ ಇಟ್ಕೊಂಡ್ಬಿಡೋದೇ. ಹೇಳಮ್ಮ. ಹೆಸರು ಪ್ರಿಯದರ್ಶಿನಿ, ಮಂಗಳೂರಿಂದ ಬಂದಿದ್ದೇನೆ ಗುರುಜಿ.
ಅದು ಪ್ರತಿ ವಾರ ಗೊತ್ತಾಗ್ಬಿಟ್ಟಿದೆ. ನಿನ್ನೆ ನೀವು ಉಡುಪಿನಲ್ಲಿ ಬಹಳ ಅದ್ಭುತವಾದಂತಹ ಕೃಷ್ಣ ಜನ್ಮಾಷ್ಟಮಿ. ಆ ಕೃಷ್ಣ ಜನ್ಮಾಷ್ಟಮಿ ಕೃಷ್ಣನ ಪೂಜೆ ಹೇಗೆ ಮಾಡ್ತಾರೆ ನಿಮ್ಮ ಭಾಗದಲ್ಲಿ, ಹೇಗೆ ಅದು ವಿಶೇಷ? ದೇವಸ್ಥಾನಕ್ಕೆ ಹೋಗಿ ಪೂಜೆ ಕೊಡುವಂಥದ್ದು. ಮತ್ತೆ ಇವತ್ತಿನ ದಿವಸ ಮೊಸರು ಕುಡಿಕೆ ಅಂತ ಮಾಡ್ತೇವೆ. ಮಡಿಕೆಗಳನ್ನು ಕಟ್ಟಿ ಹೊಡೆಯುವಂಥದ್ದು, ಪಿರಮಿಡ್ ನಿಲ್ಲಿಸಿ ಮಡಿಕೆಯನ್ನು ಹೊಡೆಯುವಂಥದ್ದು ಮಾಡ್ತೇವೆ ಗುರುಜಿ. ಮತ್ತು ಈ ಹುಲ್ವೇಷ ಜಾಸ್ತಿ ಮಾಡ್ತಾರಲ್ಲ, ಹುಲ್ವೇಷ ಅಂದ್ರೆ ಅದೇನೋ ಬಣ್ಣಗಳೆಲ್ಲ ಹಾಕೊಂಡು, ಹೌದು, ಅದು ತುಂಬಾ ಚೆನ್ನಾಗಿರುತ್ತೆ. ನಾನು ನೋಡಿದ್ದೀನಿ ಒಂದಷ್ಟು ಕಡೆ ಎಲ್ಲ, ಅದರಲ್ಲೂ ನಿಮ್ಮ ಭಾಗದಲ್ಲೇ ಜಾಸ್ತಿ ಅದು ಅಲ್ವಾ? ಆ ಥರ ನೋಡಬೇಕು ಅಂದರೆ ನಿಮ್ಮ ಈ ಸರ್ತಿ ನಮ್ಮ ಆಶ್ರಮದಲ್ಲಿ ನಡೆಯೋ ಕಾರ್ಯಕ್ರಮಕ್ಕೆ ಆ ಭಾಗದಿಂದ ಒಂದಷ್ಟು ಜನ ಆ ಥರ ಕಲಾವಿದರನ್ನು ಕರೆಸ್ಬೇಕು. ಸರಿ ಗುರುಜಿ. ಆ ಕಲಾವಿದರು ತರೋ ಜವಾಬ್ದಾರಿ ನಿಂದೆ. ಖಂಡಿತ ಗುರುಜಿ. ಚೆನ್ನಾಗಿದೆ, ಅದು ಒಳ್ಳೇದಾಗ್ಲಿ. ನೀವು ಉಡುಪಿ ಮಠಕ್ಕೆ ಹೋಗಿದ್ರಾ? ಕೃಷ್ಣನ ಮಠಕ್ಕೆ ಇಲ್ಲ. ನಮ್ಮ ಮನೆ ಹತ್ರನೇ ರಾಮ ಭಜನ ಮಂದಿರ ಇದೆ, ಅಲ್ಲಿ ಕಾರ್ಯಕ್ರಮ ಇತ್ತು. ಮತ್ತೆ ಬಾಲಗೋಕುಲದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಎಲ್ಲ ಮುಗಿಸಿ ನಿಮ್ಮ ಭಾಗದಲ್ಲಿ ಕೃಷ್ಣನ ಪಾತ್ರ ಹಾಕುವಂಥವ್ರು ವಯಸ್ಸಾಗಿರ್ತಕ್ಕಂಥ ವೃದ್ಧರು ಸಹಿತ ಕೃಷ್ಣನ ಪಾತ್ರ ಹಾಕ್ಕೊಂಡು ವೇದಿಕೆ ಮೇಲೆ ಓಡಾಡೋದನ್ನ ನಾನು ನೋಡಿದ್ದೇನೆ. ಅಂದರೆ ಮನುಷ್ಯ ಎಲ್ಲಿ ನಾಚ್ಕೋಬೇಕು, ಎಲ್ಲಿ ನಾಚಿಕೆ ವ್ಯಕ್ತಪಡಿಸಬೇಕು ಅದು ಬೇರೆ ಕಡೆ. ಆದರೆ ವಯಸ್ಸಾದ ಮೇಲೂ ಸಹಿತ ನಾವು ಬಾಲಕರಂತೆ, ವೃದ್ಧರಾಗಿರ್ತಕ್ಕಂಥವ್ರು ಬಾಲಕರಂತೆ ನಡ್ಕೊಂಡಾಗ ಅವ್ರ ಮನಸ್ಸಿಗಾಗುವಂತಹ ಆನಂದ ಇದೆಯಲ್ಲ, ಅದು ಬಹಳಷ್ಟು ವಿಶೇಷ. ಅಂದರೆ ದೇವರ ತರಹ ನಾವು ಇರ್ತೀವಿ ಅಂತಲ್ಲ, ಅದು ದೇವರು ನಡೆದು ಬಂದ ಹಾದಿಯಲ್ಲಿ ನಾವೊಂದಿಷ್ಟು ದೂರ ನಡೆದ್ರೆ ಅದರ ಆನಂದವಾಗಿರುತ್ತೆ ಅಂತಕ್ಕಂಥದ್ದನ್ನು ಅಲ್ಲಿ ಪ್ರತಿಬಿಂಬಿಸುವಂಥ ರೀತಿ ಬಹಳ ಮೆಚ್ಚುವಂಥದ್ದು. ಉಡುಪಿ, ಮಂಗಳೂರು, ಕುಂದಾಪುರ ಈ ಭಾಗದಲ್ಲಿ ಇದೆಲ್ಲವೂ ಸಹಿತ ಒಂದು ಕಾಂಪಿಟೇಷನ್ ಇಡ್ತಾರೆ. ಯಾರು ಹೆಚ್ಚು ಚೆನ್ನಾಗಿ ನೀವು ಈ ಥರ ಕೃಷ್ಣನ ಪಾತ್ರ ಹಾಕ್ಕೊಂಡು ಬರ್ತೀರೋ ಅವರಿಗೆ ಪ್ರೈಸ್ ಕೊಡ್ತೀವಿ ಅಂತಾರೆ. ನಾನು ನೋಡಿದ ಹಾಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಹಿತ ಕೃಷ್ಣನ ಪಾತ್ರವನ್ನು ಹಾಕ್ಕೊಂಡು ತನ್ನ ಶ್ರೀಮತಿಯನ್ನು, ತನ್ನ ತಾಯಿನೋ ಜೊತೆಲಿ ಹಿಡ್ಕೊಂಡು ನಡ್ಕೊಂಡು ಬರುವಂಥ ಕೆಲವು ದೃಶ್ಯಗಳನ್ನು ನೋಡಿದ್ದೇನೆ. ಭಾಳ ಆನಂದ. ಈ ಸತಿ ಅಂಥದ್ದೊಂದು ಕಾರ್ಯಕ್ರಮಕ್ಕೆ ನಾನು ಆ ಭಾಗಕ್ಕೆ ಬರ್ತೇನೆ. ಒಳ್ಳೇದಾಗಲಿ. ಆ ತಾಯಿ ಕೊಡಿ, ಹೇಳಿಮ್ಮ. ನಮಸ್ಕಾರ ಗುರುಜಿ. ನನ್ನ ಹೆಸರು ಅಮೃತ ಗವಿಸಿದ್ದಯ್ಯ ಸಾಲಿಮಠ ಅಂತ. ಮೂಲತಃ ಉತ್ತರ ಕರ್ನಾಟಕದವರು. ಈಗ ರಾಜಾಜಿನಗರ ಶಿವನಗರದೊಳಗಡೆ ಸಣ್ಣದೊಂದು ಶಾಲಾನ ಪ್ರಾರಂಭ ಮಾಡಿದ್ದೀವಿ. ಅಂದ್ರೆ ತಾವೇ ಶಾಲೆ ಪ್ರಾರಂಭ ಮಾಡಿದ್ದೀರಾ? ಹೌದು ಗುರುಜಿ. ಅಥವಾ ಬೇರೆಯವ್ರ ಶಾಲೆಯಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ? 30 ವರ್ಷ ಸರ್ವಿಸ್ ಆಯಿತು. ಆಮೇಲೆ ಈಗ ಬೇಡ ಅಂತ ಪುಟ್ಟದೊಂದು ಶಾಲೆನೇ ನಾವೇ ಪ್ರಾರಂಭ ಮಾಡಿದ್ದೀವಿ. ಈಗ 1 ವರ್ಷ ಆಯಿತು ಗುರುಜಿ. ತುಂಬಾ ಸಂತೋಷ. ಒಂದು ಕಡೆ ಶಿಕ್ಷಕರಿದ್ದೀರಿ, ಒಂದು ಕಡೆ ವೈದ್ಯರಿದ್ದಾರೆ, ಒಂದು ಕಡೆ ಮಂಗಳೂರಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹೆಚ್ಚು ಜವಾಬ್ದಾರಿ ನಡೆಸುವಂತವ್ರು ಇದ್ದಾರೆ. ನಾವಿಬ್ರು ಪಕ್ಕದಲ್ಲೇ ಇರೋದು. ಹೌದಾ? ಅವ್ರದ್ದು ಕ್ಲಿನಿಕ್, ನಮ್ದು ಶಾಲೆ ಪಕ್ಕದಲ್ಲೇ ಇರೋದು. ಅವರು ಆರೋಗ್ಯ ಕೊಡ್ತಾರೆ, ನೀವು ಶಿಕ್ಷಣ ಕೊಡ್ತೀರಿ. ಹಾಗಾದ್ರೆ ಎರಡೂ ಕಡೆಗೂ ನಾನು ಒಂದ್ಸತಿ ಬಂದು ಹೋಗ್ಬೇಕು. ಖಂಡಿತ, ಆಶೀರ್ವಾದ ಬೇಕು. ಒಳ್ಳೇದಾಗಲಿ. ಇದು ಮಂಗಳಗೌರಿ ಅನುಷ್ಠಾನ ನಡೀತಾ ಇದೆ. ನಿಮ್ಮ ಉತ್ತರ ಕರ್ನಾಟಕದ ಕಡೆ ಮಂಗಳಗೌರಿ ಅಷ್ಟಿದೆಯಾ? ಕಡಿಮೆ ಗುರುಜಿ ಇದೆ. ಕೆಲವರು ಮಾಡ್ತಾರೆ, ಕೆಲವರಿಗೆ ಇನ್ನೂ ಅಷ್ಟು ಮಾಹಿತಿ ಇಲ್ಲ ಗುರುಜಿ. ವರಮಹಾಲಕ್ಷ್ಮಿನೂ ಅಷ್ಟೇ. ನಾವು ಬೆಂಗಳೂರಿಗೆ ಬಂದಮೇಲೆ ಅದನ್ನು ತುಂಬ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡ್ತೀವಿ. ಅಲ್ಲಿ ಶ್ರಾವಣದಲ್ಲಿ 4 ಶುಕ್ರವಾರ ಶುಕ್ರಗೌರಿ ವ್ರತ ಮಾಡ್ತಾರೆ. ಮಂಗಳಗೌರಿದು ಕಡಿಮೆ ಇದೆ. ಎಲ್ಲ ಶುಕ್ರಗೌರಿ ಮಂಗಳಗೌರಿ ಎಲ್ಲ ಒಂದೇ. ಮಂಗಳವಾರ ಮಾಡೋದ್ರಿಂದ ಮಂಗಳಗೌರಿ ಆಯ್ತು, ಶುಕ್ರವಾರ ಮಾಡಿದ್ರೆ ಶುಕ್ರಗೌರಿ ಆಯ್ತು. ವಾರನ ಮೊದಲು ತಗೊಂಡು ಗೌರಿ ಇಟ್ಕೊಂಡಿದ್ದಾರೆ, ಲಾಸ್ಟ್ ಬಿಟ್ಟಿಲ್ಲ. ಶುಕ್ರಗೌರಿ ಅಮ್ಮ, ಏನೇ ಆದರೂ ಒಂದು ಸಂಪ್ರದಾಯಬದ್ಧವಾದಂಥ ಪೂಜೆಗೆ ಒಂದು ಶಕ್ತಿ ಇದೆ. ಆ ಶಕ್ತಿನ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ಅದನ್ನು ನಾವು ತೆಗೆದುಕೊಂಡು ಬಂದಿದ್ದೇವೆ. ಅದು ಬಹಳ ಸಂತೋಷ ಇದೆ. ಇರಲಿ, ಪೂಜೆ ಪ್ರಾರಂಭ ಮಾಡೋಣ. ಈಗಾಗಲೇ ಸಾಕಷ್ಟು ಜನ ಹೆಣ್ಣು ಮಕ್ಕಳು ಮನೆಗಳಲ್ಲಿ ಲಕ್ಷಣವಾಗಿ ದೇವತಾರ್ಚನೆ ಮಾಡಲಿಕ್ಕಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿರ್ತಾರೆ. ಒಂದು ನಮ್ಮೊಂದಿಗೆ ನೀವು ಅನುಷ್ಠಾನವನ್ನು ಮಾಡಿದ್ರು ಚಿಕ್ಕದಾಗಿ ಚುಟುಕಾಗ್ಬಿಡುತ್ತೆ. ಆದರೆ ಶಾಸ್ತ್ರಬದ್ಧವಾದಂತಹ ಮಂಗಳಗೌರಿ ಅನುಷ್ಠಾನವನ್ನು, ಆ್ಯಕ್ಚುಲಿ ಮಂಗಳಗೌರಿ ಅನುಷ್ಠಾನಕ್ಕೆ ಪುರೋಹಿತರು ಬಂದು ಮಾಡಿಸೋದು ಒಂದು ಕ್ರಮ ಆದರೆ, ನಿಮ್ಮ ಜನ್ಮದಾತೆ ನಿಮ್ಮ ತಾಯಿ ಪಕ್ಕದಲ್ಲಿ ಕೂತ್ಕೊಂಡು ಮಾಡೋದೇ ಕ್ರಮ. ನಿಮ್ಮ ತಾಯಿಗೆ ಏನೇನೆಲ್ಲ ಅನುಭವ ಇದೆಯೋ, ಯಾವ ಕ್ರಮ ಇದೆಯೋ ಆ ಕ್ರಮದಲ್ಲೇ ಮಾಡಿಸಿದ್ರೆ ಅದು ಮಂಗಳಗೌರಿ ಪೂರ್ಣವಾಗಿ ಸಿದ್ಧಿ ಆಗುವಂಥದ್ದು. ಯಾಕೆಂದರೆ ಮಂಗಳಗೌರಿ ಪ್ರಮುಖವಾಗಿ ಒಂದು ತೆಂಬಿಟ್ಟಿನ ಆರತಿ ಮಾಡ್ತಾ, ಆರತಿ ಮೇಲೆ ಕಪ್ಪನ್ನು ಹಿಡಿದು ಆ ಕಪ್ಪನ್ನು ಒಂದು ಕಣ್ಣಿಗೆ ಹಚ್ಕೊಳ್ಳೋದು ಈ ಮಂಗಳಗೌರಿಯಲ್ಲಿರುವಂಥ ವಿಶೇಷತೆ. ಇದ್ರ ಜೊತೆಗೆ ತಲೆ ಬಾಚಿಕೊಡಬೇಕು, ತಲೆ ಜಡೆ ಹಾಕ್ತಾ ಹಾಡು ಹೇಳುವಂತಹದ್ದು ಒಂದು ಕ್ರಮ ಇದೆ. ಇದು ಮಂಗಳಗೌರಿಯಲ್ಲಿ ಬರ್ತಕ್ಕಂಥ ಕ್ರಮ. ಹಾಗಾಗಿ ಇದೆಲ್ಲವೂ ಸಹಿತ ತಾಯಿ ಪಕ್ಕದಲ್ಲಿದ್ದಾಗ ಮಾಡಿಸೋದೇ ಕ್ರಮ. ತಾಯಿಯೇ ಮೊದಲ ಗುರು, ತಾಯಿ ಹೇಳ್ದಂಗಲೇ ಜೀವನ. ಆ ತಾಯಿ ಅಂತಕ್ಕಂಥ ಸ್ಥಾನಕ್ಕೆ ಅದನ್ನು ಯಾರು ತುಂಬಲಿಕ್ಕೆ ಆಗೋದಿಲ್ಲ. ತಾಯಿಯ ಮಮತೆ, ತಾಯಿಯ ಪ್ರೀತಿ, ತಾಯಿಯ ವಾತ್ಸಲ್ಯ ಇದು ಅಷ್ಟು ಅತ್ಯುತ್ತಮವಾದಂತಹದ್ದು. ಮಂಗಳಗೌರಿಯಿಂದ ಅದು ಮತ್ತಷ್ಟು ಸಿದ್ಧಿ ಆಗುವಂಥದ್ದು. ಒಳ್ಳೆಯದಾಗಲಿ. ಎಲ್ಲರೂ ದೇವಿಯನ್ನು ಪ್ರಾರ್ಥನೆ ಮಾಡೋಣ. ಮೊದಲು ಗಣಪತಿಯನ್ನು ಆರಾಧನೆ ಮಾಡೋಣ. ಒಂದಿಷ್ಟು ಹೂ ತಗೊಳ್ಳಿ, ಗಣಪತಿಗೆ ಹಾಕೋಣ. ಓಂ ಗಣಾನಾಂತ್ವಾ ಗಣಪತಿಂ ವವಾಮಹೇ ಕವಿಂ ಕವೀನಾನುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಪಸ್ಸೇದ ಸಾದನಂ. ಮಹಾಗಣಾಧಿಪತಯೇ ನಮಃ. ಸಿದ್ಧಿವಿನಾಯಕಾಯ ನಮಃ. ಮೋಕ್ಷವಿನಾಯಕಾಯ ನಮಃ. ಉದ್ದಂಡವಿನಾಯಕಾಯ ನಮಃ. ಶ್ರೇಷ್ಠವಿನಾಯಕಾಯ ನಮಃ. ಮಹಾಗಣಪತಯೇ ನಮಃ. ಈಗ ಮಂಗಳಗೌರಿ ಅನುಷ್ಠಾನವನ್ನೇ ಪ್ರಾರಂಭಿಸ್ಬಿಡೋಣ. ಸಮಯ ಕಡಿಮೆ ಇರೋದರಿಂದ ಮಂಗಳಗೌರಿ ಅನುಷ್ಠಾನಕ್ಕೆ ಬರೋಣ.
ಒಂದಿಷ್ಟು ನಾಮಾರ್ಚನೆ ಮಾಡೋಣ. ಓಂ ಶಿವೇ ನಮಃ, ಓಂ ಶಿವಂಕರ್ಯೇ ನಮಃ, ಓಂ ಮಂಗಳದಾತ್ರೇ ನಮಃ, ಓಂ ಸರ್ವೇಶ್ವರೀ ನಮಃ, ಓಂ ಸರ್ವತೋಭದ್ರವಾಸಿನೇ ನಮಃ, ಮಹಾಮೂರ್ತಯೇ ನಮಃ, ಅಷ್ಟಸಿದ್ಧಯೇ ನಮಃ, ಮಹಾಕಾಲಾಯ ನಮಃ, ಓಂ ಶ್ರೀಪತೇ ನಮಃ, ಓಂ ಶ್ರೀವತ್ಸಾಯ ನಮಃ, ತ್ರೈಮೂರ್ತೇ ನಮಃ, ಅನುಗ್ರಹದಾತ್ರೇ ನಮಃ, ಆದಿಮಧ್ಯಾಂತರಹಿತಾಯ ನಮಃ, ಗುಣಾಢ್ಯಾಯ ನಮಃ, ಲಕ್ಷ್ಮೀ ನಮಃ, ನಿತ್ಯಾಯ ನಮಃ, ನಿತ್ಯಕ್ಲಿನ್ನಾಯ ನಮಃ, ನಿರುಪಮಾಯ ನಮಃ, ನಿರ್ವಾಣಗುಣಶಾಯಿನೇ ನಮಃ, ಅನಂತಾಯ ನಮಃ, ಸರ್ವೇಶ್ವರೀ ನಮಃ, ಶಿವದನೇ ನಮಃ, ಶಿವದಾತ್ರೇ ನಮಃ, ಮಹಾಕಾಲಾಯ ನಮಃ, ಶ್ರೀ ಸಾಂಬ ಸದಾಶಿವಾಯ ನಮಃ, ಮಂಗಳಗೌರಿಯೇ ನಮಃ. ಇದು ಧೂಪಂ ದಶಾಂಗಂ ಗುಗ್ಗಲಂದೋಪಂ ಸುಗಂಧಂಚ ಸುಮನೋಹರಂ ಕಪಿಲಾಗ್ರತ ಸಂಹಿಕ್ತಂ ಧೂಪೋಯಂ ವ್ರತರುಹ್ಯದಾಂ ಧೂಪಮಾಗ್ರಾಪಯಾಮಿ. ಇವತ್ತು ಹೆಣ್ಣು ಮಕ್ಕಳೇ ಮಾಡಲಿ. ತಗೋ, ಇದು ಆ ಕಡೆ ಕೊಡು. ತೋಳಮ್ಮ ಪ್ರಿಯ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಕೆ ಶರಣ್ಯೇ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಬ್ರಾಹ್ಮೇ ಮಾಹೇಶ್ವರಿ ಕೌಮಾರಿ ವೈಷ್ಣವಿ ವಾರಾಹೀಂದ್ರಾಣಿ ಚಾಮುಂಡಾಂ ಚಂಡಿಕಾಂ ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಸ್ವರ್ಣಗೌರಿ ಶ್ರೀ ಮಹಾಮಂಗಳಗೌರಿ ದೇವತಾಭ್ಯೋ ನಮಃ. ಓಂ ಇತಿ ಧೂಪಾಂತರ ಮಧ್ಯೆ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಸ್ಥಾಪಿತ ಪ್ರತ್ಯಕ್ಷ ದೀಪ, ಇಲ್ಲಿ ನಾವು ದೀಪ ಇಟ್ಟಿದ್ದೀವಿ, ಹಾಗಾಗಿ ದೀಪದ ಮೇಲೆ 2 ಹೂಗಳನ್ನು ಹಾಕಿ ಸ್ಥಾಪಿತ ಪ್ರತ್ಯಕ್ಷ ದೀಪಂ ದರ್ಶಯಾಮಿ. ಸರ್ವಮಂಗಳೇ ನಮಃ, ಮಹಾಲಕ್ಷ್ಮೀ ನಮಃ, ಸೌಮಂಗಲ್ಯದಾತ್ರೇ ನಮಃ, ಸಿದ್ಧಲಕ್ಷ್ಮೀ ನಮಃ, ಮೋಕ್ಷಲಕ್ಷ್ಮೀ ನಮಃ, ಜಯಲಕ್ಷ್ಮೀ ನಮಃ, ಸರಸ್ವತ್ಯೈ ನಮಃ, ಮಾತಾ ಚ ಅನ್ನಪೂರ್ಣಾಂಬಿಕಾಯ ನಮಃ.